ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಈಗಾಗಲೇ ತಾವೆಲ್ಲ ಸ್ಟೇಟ್ ಲೆವೆಲ್ ಪ್ರಿಪರೇಟರಿಯನ್ನು ಫೇಸ್ ಮಾಡ್ತಾ ಇದ್ದೀರಾ. ಅದರ ಮುಂದುವರೆದ ಭಾಗವಾಗಿ ನಾನು ಇವತ್ತು ಮಾತಾಡ್ತಾ ಹೋಗ್ತಾ ಇದ್ದೀನಿ. ಈಗಾಗಲೇ ತಮಗೆ ತಿಳಿದ ಹಾಗೆ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಅಂತಕ್ಕಂಥದ್ದು ಒಂದು ಮಾರ್ಕೆಗೆ ಕೇಳ್ತಕ್ಕಂಥ ಪ್ರಶ್ನೆ ಆಗಿದೆ. ಇಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಒಂದು ಟೆನ್ಸಲ್ಲಿ ಅಂದರೆ ಸೆಂಟೆನ್ಸನ್ನು ಐಡೆಂಟಿಫೈ ಮಾಡ್ತಕ್ಕಂಥದ್ದು ಬರಬೇಕು. ಪ್ರಥಮವಾಗಿ ನಾನು ಹೇಳೋದು ಅಂತ ಹೇಳಿದ್ರೆ, ಐ ಕ್ಲೀನ್ ದ ರೂಮ್ ಅಂತ ಇದೆ ಅಂತ ಇಟ್ಕೊಳ್ಳಿ, ಒಂದು ಸೆಂಟೆನ್ಸು. ಇಲ್ಲಿ ಐ ಅನ್ನೋದು ಸಬ್ಜೆಕ್ಟು, ಕ್ಲೀನ್ ಅನ್ನೋದು ವರ್ಬು, ದ ರೂಮ್ ಅನ್ನೋದು ಆಬ್ಜೆಕ್ಟ್ ಆಗಿರುತ್ತೆ. ಯಾವುದೇ ಪ್ಯಾಸಿವ್ ವಾಯ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ರೂಲ್ ಏನು ಹೇಳುತ್ತೆ, ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗುತ್ತೆ, ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗುತ್ತೆ. ಹಾಗೆ ಯಾವಾಗಲೂ ಸಹ ನಾವು ಒಂದು ವರ್ಬಿಗೆ ಥರ್ಡ್ ಕಾಲಮ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅನ್ನು ಬಳಸಬೇಕು. ಇಲ್ಲಿ ಸೆಂಟೆನ್ಸ್ ಏನಿದೆ, ಐ ಕ್ಲೀನ್ ದ ರೂಮ್ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ. ಸೊ ಅದರಿಂದ ರೂಮ್ ಅನ್ನೋದು ಸಿಂಗ್ಯುಲರ್ ಇದೆ. ನಾವು ತಗೋಬೇಕಾದ್ರೆ ದ ರೂಮ್ ಈಸ್, ಯಾಕೆಂದ್ರೆ ರೂಮ್ ಅನ್ನೋದು ಸಿಂಗ್ಯುಲರ್ ಇದರಿಂದ ಈಸ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಆಗ್ಬೇಕು, ಟೆನ್ಸ್ ಚೇಂಜ್ ಮಾಡಂಗಿಲ್ಲ. ಸೊ ನಿಯಮ ಏನ್ ಹೇಳುತ್ತೆ ಅಂದ್ರೆ, ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡಬೇಕಾದ್ರೆ ನಾವು ಯಾವುದು ಟೆನ್ಸ್ ಅನ್ನು ಚೇಂಜ್ ಮಾಡಂಗಿಲ್ಲ. ಸೊ ಅದರಿಂದ ಏನಾಗುತ್ತೆ, ದ ರೂಮ್ ಈಸ್ ಕ್ಲೀನ್ಡ್ ಬೈ ಮೀ. ಈಗ ಪ್ರೊನೌನ್ಸ್ ಏನಾಗುತ್ತೆ ಅಂದ್ರೆ, ಐ ಈ ಕಡೆ ಬಂದ್ರೆ ಆಬ್ಜೆಕ್ಟ್ ಆದ್ರೆ ಮೀ ಅಂತ ಆಗುತ್ತೆ, ವಿ ಅಂತ ಆದ್ರೆ ಅಸ್ ಅಂತ ಆಗುತ್ತೆ, ಹಿ ಅಂದ್ರೆ ಹಿಮ್ ಅಂತ ಆಗುತ್ತೆ, ಶಿ ಅಂದ್ರೆ ಹರ್ ಅಂತ ಆಗುತ್ತೆ, ದೇ ಅಂದ್ರೆ ದೆಮ್ ಅಂತ ಆಗುತ್ತೆ. ಸೊ ಈ ತರ ನಿಯಮ ಇಟ್ಕೊಂಡಿರುತ್ತೆ. ನೀವು ಸೆಂಟೆನ್ಸ್ ಅನ್ನ ಐಡೆಂಟಿಫೈ ಮಾಡಬೇಕು. ಸೊ ಹಾಗೇನೆ ಐ ಕ್ಲೀನ್ ದ ರೂಮ್ ಅಂತ ನಾನು ಅಕಸ್ಮಾತ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಕ್ಲೀನ್ ಅನ್ನೋದು. ಸೊ ಅಲ್ಲೇನಾಗುತ್ತೆ, ದ ರೂಮ್ ವಾಸ್ ಕ್ಲೀನ್ಡ್ ಬೈ ಮೀ ಅಂತ ಆಗುತ್ತೆ. ಸೊ ಹಾಗೇನೆ ಈಗ ನಿಮಗೆ ING ಫಾರ್ಮ್ ಬಂದಾಗ, ಟೇಕ್ ಫಾರ್ ಎಕ್ಸಾಂಪಲ್, ರವಿ ಈಸ್ ಬ್ರಷಿಂಗ್ ದ ಟೀತ್ ಅಂತ ಇದೆ. ದ ಟೀತ್ ಈಸ್ ಬೀಯಿಂಗ್ ಬ್ರಷ್ಡ್ ಬೈ ರವಿ. ING ಫಾರ್ಮ್ ನಲ್ಲಿ ಬೀಯಿಂಗ್ ಬಂದಾಗ ING ಸೇರಿಸಬೇಕು, ಅಂದ್ರೆ ING ಬಂದಾಗ ಬೀಯಿಂಗ್ ಸೇರಿಸ ING ಫಾರ್ಮ್ ಅಲ್ಲೂ ಕೂಡ ಸಾಧ್ಯತೆ ಇರುತ್ತೆ. ಹೌದು ಸರ್. ಈಗ ಹಾಗೇನೆ ಅದು ನೋಡ್ರಿ, ಪಾಸ್ಟ್ ಟೆನ್ಸ್ ಅಲ್ಲಿ ಆದ್ರೆ ಸುಮಾ ವಾಸ್ ಸಿಂಗಿಂಗ್ ಎ ಸಾಂಗ್ ಅಂತ ಇದೆ. ಸುಮಾ ವಾಸ್ ಸಿಂಗಿಂಗ್ ಎ ಸಾಂಗ್, ಇಲ್ಲಿ ಇದು ಪಾಸ್ಟ್ ಟೆನ್ಸ್ ವಾಸ್ ಅಂತ ಇದೆ. ಸೊ ಎ ಸಾಂಗ್ ವಾಸ್ ಬೀಯಿಂಗ್ ಸಂಗ್ ಬೈ ಸುಮಾ. ಓಕೆ, ಸೊ ಕ್ಲಿಯರ್ ಆಗ್ತಾ ಇದೆ ಅಂತ ನಾನು ಸಿಂಗಿಂಗ್ ಇದ್ದಿದ್ದು ಸಂಗ್ ಆಗುತ್ತೆ. ಯಾಕೆಂದ್ರೆ ಅದು ಪಾಸ್ಟ್ ಟೆನ್ಸ್ ಆಗ್ಬೇಕಲ್ಲ ಸರ್, ಪಾಸ್ಟ್ ವರ್ಬಲ್ ಯಾವ್ದ್ರಲ್ಲೇ ಇರ್ಲಿ, ಅದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ನಲ್ಲಿ ಆಗ್ಬೇಕು ಸರ್. ಒಂದು ಅಂತ ಹೇಳಿದ್ರೆ ಸಿಂಪಲ್ ಪ್ರೆಸೆಂಟ್ ಇದ್ದಾಗ ಈಸ್ ಅಥವಾ ಆರ್ ಅಂತ ಆಗಿರುತ್ತೆ, ಡಿಪೆಂಡ್ ಅಪಾನ್. ಹಾಗೆ ಪಾಸ್ಟ್ ಟೆನ್ಸ್ ಇದ್ದಾಗ ವಾಸ್ ವರ್ ಆಗಿರುತ್ತೆ. ING ಬಂದಾಗ ಬೀಯಿಂಗ್ ಸೇರಿಸಬೇಕು ಅಂತಕ್ಕಂಥ ಒಂದು ಮೈಂಡಲ್ಲಿ ಇಟ್ಕೋಬೇಕು. ಹಾಗೇನೆ ಇನ್ನೊಂದು ಎಕ್ಸಾಂಪಲ್, ಹ್ಯಾವ್ ಹ್ಯಾಸ್ ಹ್ಯಾಡ್ ಬಂದಾಗ ಏನ್ ಮಾಡಬೇಕು, ಅವಾಗ ಬೀನ್ ಅಂತ ಸೇರಿಸಬೇಕಾಗತ್ತೆ ಸರ್. ಈಗ ಹ್ಯಾವ್ ಬೀನ್ ಒಂದು ಎಕ್ಸಾಂಪಲ್ ಸರ್, ಒಂದು ಎಕ್ಸಾಂಪಲ್ ಇಷ್ಟಪಡ್ತೀನಿ. ರವಿ ಹ್ಯಾಸ್ ರಿಟನ್ ಅ ಪೊಯಮ್ ಅಂತ ಇದೆ. ಇಲ್ಲಿ ರವಿ ಅನ್ನೋದು ಸಬ್ಜೆಕ್ಟ್, ಹ್ಯಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ರಿಟರ್ನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ವರ್ಬು, ಆ ಪಯಮ್ ಅನ್ನೋದು ಆಬ್ಜೆಕ್ಟ್ ಆಗಿರುತ್ತೆ. ಅದನ್ನ ನೀವು ಚೇಂಜ್ ಮಾಡ್ತಾ ಹೋದಾಗ ಎ ಪಯಮ್ ಹ್ಯಾಸ್ ಬಿನ್ ರಿಟನ್ ಬೈ ರವಿ ಅಂತ ಆಗ್ತಾ ಹೋಗುತ್ತೆ. ಹಾಗೇನೆ ಅದು ಹ್ಯಾಡ್ ಅಂತ ಇದ್ರೆ ಹ್ಯಾಡ್ ಬಿನ್ ಅಂತ ಆಗಿರುತ್ತೆ. ಸೊ ಮೈಂಡಲ್ಲಿ ನಿಮಗೆ ಹ್ಯಾವ್ ಹ್ಯಾಸ್ ಹ್ಯಾಡ್ ಬಂದಾಗ ಬೀನ್ ಸೇರಿಸಬೇಕು ಅಂತಕ್ಕಂಥದ್ದು ನಿಯಮ. ಸೊ ಹಾಗೇನೆ ನೀವು ಈಗ ಕೆನ್ ಕುಡ್ ಶಲ್ ಶುಡ್ ಬಂದಾಗ ಏನ್ ಮಾಡ್ಬೇಕು ಸರ್ ಅಂತ ಪ್ರಶ್ನೆ ಬರುತ್ತೆ. ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ಅಂತ ಇದೆ ಒಂದು ಸೆಂಟೆನ್ಸ್. ಸೊ ಇಲ್ಲಿ ಆಕ್ಟಿವ್ ವಾಯ್ಸ್ ಅಲ್ಲಿ ಇದೆ. ಐ ಸಬ್ಜೆಕ್ಟ್, ಕೆನ್ ಅನ್ನೋದು ಮಾಡಲ್ ಆಕ್ಸಿಲರಿ, ಸ್ಪೀಕ್ ಅನ್ನೋದು ವರ್ಬ್, ಇಂಗ್ಲಿಷ್ ಅನ್ನೋದು ಆಬ್ಜೆಕ್ಟ್ ಆಗಿರುತ್ತೆ. ಸೊ ಇದನ್ನ ಚೇಂಜ್ ಮಾಡ್ತಾ ಹೋದಾಗ ಏನಾಗುತ್ತೆ, ಇಂಗ್ಲಿಷ್ ಕ್ಯಾನ್ ಬಿ ಸ್ಪೋಕನ್ ಬೈ ಮೀ ಅಂತ ಆಗುತ್ತೆ. ಹಾಗೆ ಶುಡ್ ಇದ್ರೆ ಶುಡ್ ಬಿ, ಕುಡ್ ಇದ್ರೆ ಕುಡ್ ಬಿ, ಹ್ಯಾವ್ ಟು ಬಿ ಅಂದ್ರೆ ಹ್ಯಾವ್ ಟು ಬಿ, ವುಡ್ ಅಂದ್ರೆ ವುಡ್ ಬಿ, ಈ ತರನೇ ಆಗುತ್ತೆ. ಸುಲಭನೇ ಐಡೆಂಟಿಫೈ ಮಾಡಬೇಕಷ್ಟೇ. ಹಾಗೇನೆ ಸರ್, ಈಗ ಎಲ್ಲವನ್ನೂ ನೀವು ಅಸರ್ಟಿವ್ ಸೆಂಟೆನ್ಸ್ ಬಗ್ಗೆ ಹೇಳಿದ್ರಿ. ಈಗ ಕ್ಲೋಸ್ ದ ಡೋರ್ ಅಂತ ಇದೆ, ಇದನ್ನ ಪ್ಯಾಸಿವ್ ವಾಯ್ಸ್ ಮಾಡಕ್ ಬರುತ್ತಾ? ಹೌದು. ಕ್ಲೋಸ್ ದಿ ಡೋರ್, ಓಪನ್ ದಿ ಡೋರ್ ಈ ತರ ಮಾಡಕ್ ಬರುತ್ತಾ ಅಂದ್ರೆ ಎಸ್. ಅಲ್ಲಿ ಏನಾಗುತ್ತೆ, ಸಬ್ಜೆಕ್ಟ್ ಇಲ್ಲ, ಅಲ್ಲಿ ಇಲ್ಲ. ಈ ತರ ಸಬ್ಜೆಕ್ಟ್ ಇಲ್ದಾಗ ಏನ್ ಮಾಡ್ಬೇಕು ತಾವು ಅಂತ ಹೇಳಿದ್ರೆ, ಲೆಟ್ ದ ಡೋರ್ ಬಿ ಕ್ಲೋಸ್ಡ್ ಅಂತ ಸೇರಿಸ್ಬೇಕು. ಎಸ್, ಲೆಟ್ ಅಂತ ಸ್ಟಾರ್ಟಿಂಗ್, ಲೆಟ್ ದ ಡೋರ್ ಬಿ ಕ್ಲೋಸ್ಡ್, ಲೆಟ್ ದ ಡೋರ್ ಬಿ ಓಪನ್. ಈ ತರದಲ್ಲಿ ನೀವು ಸೆಂಟೆನ್ಸ್ ಅನ್ನ ಚೇಂಜ್ ಮಾಡ್ತಾ ಹೋಗ್ಬೋದು. ಹಾಗೆ ಸಾಮಾನ್ಯ ನಿಮಗೆ ಎಕ್ಸಾಮ್ ಕೊಡಲ್ಲ, ಈವನ್ WH ಕ್ವಶನ್ಸ್ ಸಹ ಪ್ಯಾಸಿವ್ ಮಾಡ್ಬೋದು. ಅದಕ್ಕೆ ವಿಶೇಷವಾಗಿ ಇಂಗ್ಲೀಷ್ ಮೀಡಿಯಂ ಹುಡುಗರಿಗೆ ಏನಾಗುತ್ತೆ ಅಂದ್ರೆ, ಕ್ವಶನ್ಸ್ ಫ್ರೇಮ್ ಮಾಡಬೇಕಾದ್ರೆ
ಒಂದು ವೆರೈಟಿನಲ್ಲಿ ಕ್ವಶನ್ಸ್ ಫ್ರೇಮ್ ಮಾಡಕ್ಕೆ. ನಾನು ಪ್ರಶ್ನೆ ಪತ್ರಿಕೆ ನೋಡಿದ ಹಾಗೆ ಪ್ರೆಸೆಂಟ್ ವರ್ಬ್ ಪಾಸ್ಟ್ ವರ್ಬ್ ಇರೋ ಅಂತವೇ ಯೂಶಲಿ ಹೇಳ್ತಾರೆ ಸರ್. ಅದು ಮಾಡ್ಬೋದು. WH ಕ್ವಶನ್ಸ್ ನಾನು ಅಲ್ಲಿಗೆ ನಿಲ್ಲಿಸ್ತೀನಿ, ಯಾಕೆಂದ್ರೆ ಮುಂದೆ ಹೈಯರ್ ಲೆವೆಲ್ ನೀವು ಓದ್ಕೊಂತ ಹೋಗ್ತೀರಾ. ಹಾಗೇನೆ ಇಲ್ಲಿ 2 ತರ ಕ್ವಶನ್ಸ್ ಕೇಳ್ತಾರೆ ವಿದ್ಯಾರ್ಥಿಗಳೇ. ಏನು ಅಂತ ಹೇಳಿದ್ರೆ ಇದನ್ನ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿ ಕೇಳಬಹುದು. ಅಲ್ಲೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಟೇಕ್ ಫಾರ್ ಎಕ್ಸಾಂಪಲ್, ಮೊನ್ನೆ ನಾವು ಕ್ವಶನ್ಸ್ ಅನ್ನ ನೋಡಿದಾಗ ಒಂದು ಎಕ್ಸಾಂಪಲ್ ನಾನು ತಗೊಳೋದಕ್ಕೆ ಇಷ್ಟಪಡ್ತೀನಿ. ಸವಿತಾ ಈಸ್ ವಾಷಿಂಗ್ ಕ್ಲೋತ್ಸ್ ಅಂತ ಇದೆ. ಸವಿತಾ ಈಸ್ ವಾಷಿಂಗ್ ಕ್ಲೋತ್ಸ್ ಅಂತ ಇದೆ. ಇಲ್ಲೇನ್ ಮಾಡ್ತಾರೆ ಅಂದ್ರೆ ಕ್ವಶನ್ ಕೇಳ್ಬೇಕಾದ್ರೆ ಮಲ್ಟಿಪಲ್ ಚಾಯ್ಸ್ MCQ ಕ್ವಶನ್ಸ್ ಕೇಳ್ಬೇಕಾದ್ರೆ ಐಡೆಂಟಿಫೈ ದ ಪ್ಯಾಸಿವ್ ಫಾರ್ಮ್ ಆಫ್ ದಿ ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂತ ಕೊಡ್ತಾರೆ ಸರ್. ಅವಾಗ ನೀವು ಜಸ್ಟ್ ಏನಾಗುತ್ತೆ ಅಂದ್ರೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ 4 ಆಪ್ಷನ್ಸ್ ಅಲ್ಲೇ ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಅದರಿಂದ ನಿಮಗೆ ಬೀಯಿಂಗ್ ING ಬಂದಿದೆ, ಬೀಯಿಂಗ್ ಸೇರಿಸಬೇಕು, ಸೆಂಟೆನ್ಸ್ ಹುಡುಕ್ರಿ, ಅದನ್ನ ಆ ಥರದಲ್ಲಿ ಮಾಡ್ಕೊಂಡೋದ್ರೆ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ ಸರ್. ಅದನ್ನ 1 ಮಾರ್ಕಿಗೆ ಅದು 1 ಕೇಳ್ದಾದ್ರೆ ಏನ್ ಕೇಳ್ತಾನೆ, ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಕೇಳ್ತಾನೆ. ಅದು ಏನು ಇನ್ಸ್ಟ್ರಕ್ಷನಲ್ ಲ್ಯಾಂಗ್ವೇಜ್ ಏನಿದೆಯೋ ಅದಕ್ಕೆ ಚೇಂಜ್ ಇಂಟು ಪ್ಯಾಸಿವ್ ಅಂತ ಕೇಳಿದಾಗ ನೀವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. 2 ವಿಧಾನದಲ್ಲಿ ಕ್ವಶನ್ಸ್ ಅನ್ನ ಮಾಡೋದಕ್ಕೆ ಕ್ವಶನ್ ಪೇಪರ್ ಸೆಟ್ಟರ್ಗೆ ಒಂದು ಅವಕಾಶ ಇದೆ ಸರ್. ಸೊ ಇಷ್ಟು ನಾನು ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಯಿತು. ತಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ವಿದ್ಯಾರ್ಥಿಗಳೇ. ಈಗ ನಾವು ಮುಂದಿನ ನಾನು ಕಳೆದ ಸಂಚಿಕೆಯಲ್ಲಿ ಹೇಳ್ತಾ ಹೋಗಿದ್ದೆ ನಿಮಗೆ, ಅದರ ಮುಂದುವರೆದ ಭಾಗವಾಗಿ ಇವತ್ತು ನಾನು ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ಇದುವರೆಗೂ. ಇನ್ನೊಂದು ಏರಿಯಾ ಕ್ವಶನ್ ಪೇಪರ್ ಕವರ್ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಸ್ ಇದೆ ಸರ್. ಈಗ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ಬೇಸಿಕ್ ಆಗಿ ಮಕ್ಕಳಿಗೆ ಏನಂತ ಹೇಳಿದ್ರೆ ಗೊತ್ತಿರಬೇಕಾಗಿರೋದು, ನಾವು ಯಾವುದೇ ಒಂದು ಅಬ್ಜೆಕ್ಟಿವ್ ಇದೆ ಅನ್ನೋದಾದ್ರೆ ಅದಕ್ಕೆ 3 ಫಾರಮ್ ಇದೆ ಸರ್. ಒಂದು ಎಕ್ಸಾಂಪಲ್ ಅನ್ನೋದಾದ್ರೆ ಸ್ಮಾಲ್, ಸ್ಮಾಲರ್, ಸ್ಮಾಲೆಸ್ಟ್. ಈಗ ನೋಡ್ರಿ, ಇಲ್ಲಿ ಒಂದು ವರ್ಡ್ ಸ್ಮಾಲ್ ಅಂತ SMALL ಸ್ಮಾಲ್ ಅಂತ ಇದ್ರೆ ಅದಕ್ಕೆ ER ಸೇರಿಸ್ತೀವಿ, ಅದಕ್ಕೆ ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ. EST ಸೇರಿಸ್ತೀವಿ, ಅದಕ್ಕೆ ಸೂಪರ್ಲೇಟಿವ್ ಡಿಗ್ರಿ ಸರ್. ಹಾಗೆ ಈಗ ವೈಟ್ ಅಂತ ಇದೆ ಸರ್, WHITE ವೈಟ್, ವೈಟರ್. ಕಂಪ್ಯಾರಿಟಿವ್ ಮಾಡ್ಬೇಕಾದ್ರೆ ಜಸ್ಟ್ ಆರ್ ಇರುತ್ತೆ. ಇಂದ ಎಂಡ್ ಆಗೋಕೆಲ್ಲ ಆರ್ EST ಸೇರಿಸ್ತೀವಿ, ಅದಕ್ಕೆ ಸೂಪರ್ಲೇಟಿವ್ ನಲ್ಲಿ ಸರ್. ಕೆಲವೊಂದು ಪದಗಳಿದಾವೆ ಸರ್. ಈಗ ಯಾವ್ದಂದ್ರೆ ಬಿಗ್ ಅಂತ ಇದೆ, ಬಿಗ್, ಬಿಗರ್, ಬಿಗ್ಗೆಸ್ಟ್. ಸೊ ಈ ರೂಲ್ ಏನಿದೆಯೋ ಅಂದ್ರೆ ನೋಡ್ರಿ, ಇಲ್ಲಿ ಶಾರ್ಟ್ ವೊವೆಲ್ ಅಂತ ಕರೀತಾರೆ. ನಾನು ಗ್ರಾಮರ್ ಅಲ್ಲಿ ಓದ್ಬೇಕಾರೆ ನಾನು ಹೈಸ್ಕೂಲಲ್ಲಿ ಓದ್ಬೇಕಾದ್ರೆ ಒಂದು ನಿಯಮ ಇತ್ತು, ಶಾರ್ಟ್ ವೊವೆಲ್ಸ್ ಟೇಕ್ಸ್ ಅನದರ್ ಕಾನ್ಸೋನೆಂಟ್, ದೆನ್ ವಿ ಹ್ಯಾವ್ ಟು ಆಡ್ ER ಅಂಡ್ EST. ಫಾರ್ ಕಂಪ್ಯಾರಿಟಿವ್ ವಿ ಹ್ಯಾವ್ ಟು ಆಡ್ ER ಅಂಡ್ ಫಾರ್ ಸೂಪರ್ಲೇಟಿವ್ ವಿ ಹ್ಯಾವ್ ಟು ಆಡ್ EST ಅಂತ ಇತ್ತು ಸರ್. ಸೊ ಅದರಿಂದ ಯಾವುದೇ ಒಂದು ವರ್ಡ್ ನೋಡ್ರಿ, ಬಿಗ್, ಬಿಗರ್, ಬಿಗ್ಗೆಸ್ಟ್, ಗುಡ್ಡಿಗೆ ಬೇರೆ ಆಗುತ್ತೆ ಮತ್ತೆ ಇಲ್ಲ ಸರ್. ಅದು ಇರ್ರೆಗ್ಯುಲರ್ ಕಂಪ್ಯಾರಿಸನ್. ಮತ್ತೆ ಗುಡ್, ಗುಡರ್, ಗುಡ್ಡೆಸ್ಟ್ ಆಗಲ್ಲ. ಗುಡ್, ಬೆಟರ್, ಬೆಸ್ಟ್, ಮೆನಿ, ಮೋರ್, ಮೋಸ್ಟ್, ಮಚ್ ಮೋರ್, ಮೋಸ್ಟ್. ಈ ತರದಲ್ಲ ಇರ್ರೆಗ್ಯುಲರ್ ಕಂಪ್ಯಾರಿಸನ್ ಸರ್ ಅದು. ಹಾಗೆ ಇನ್ನೊಂದು ಏನಂತ ಹೇಳಿದ್ರೆ, ಯೂಶಲಿ ವೈಯಿಂದ ಕೊನೆಗೊಳ್ಳೋಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಹ್ಯಾಪಿ ಅಂತ ಇದೆ, ಹ್ಯಾಪಿಯರ್ ಅಂತ ಹೇಳಿದ್ರೆ HAPP ವೈ ತೆಗಿಬೇಕು, IR ಸೇರಿಸಬೇಕು. ಹ್ಯಾಪಿಯೆಸ್ಟ್ HAPP ವೈ ತೆಗೆದುಬಿಟ್ಟು IEST ಆಡ್ ಮಾಡಬೇಕು. ಇದು ಗೊತ್ತಿದೆ ಅಂದ್ರೆ ನೋಡ್ರಿ, ಹ್ಯಾಪಿ, ಹ್ಯಾಪಿಯರ್, ಹ್ಯಾಪಿಯೆಸ್ಟ್, ಹೆಲ್ದಿ, ಹೆಲ್ದಿಯರ್, ಹೆಲ್ದಿಯೆಸ್ಟ್, ಪ್ರಿಟಿ, ಪ್ರಿಟಿಯರ್, ಪ್ರಿಟಿಯೆಸ್ಟ್. ಇದೆಲ್ಲ ಬೇಸಿಕ್ ತಿಳ್ಕೊಂಡಿರ್ಬೇಕು ಸರ್. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಚೇಂಜ್ ಮಾಡಬೇಕಾಗುತ್ತೆ ಸರ್. ಹಾಗೇನೆ ಒಂದು ವರ್ಡ್ಸ್ಗಳಿದಾವೆ ಕೆಲವು ಮೋರ್ ದೆನ್ 2 ಸಿಲಬಲ್ ಇರ್ತಕ್ಕಂಥವ್ಕೆ ಏನ್ ಮಾಡ್ತೀವಿ ನಾವು ನೋಡ್ರಿ. ಟೇಕ್ ಫಾರ್ ಎಕ್ಸಾಂಪಲ್ ಇಂಟೆಲಿಜೆಂಟ್ ಅಂತ ಹೇಳಿದ್ರೆ ಮೋರ್ ಇಂಟೆಲಿಜೆಂಟ್, ಮೋಸ್ಟ್ ಇಂಟೆಲಿಜೆಂಟ್. ಹಾಗೆ ಡಿಫಿಕಲ್ಟ್, ಮೋರ್ ಡಿಫಿಕಲ್ಟ್, ಮೋಸ್ಟ್ ಡಿಫಿಕಲ್ಟ್. ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್. ಕರೆಕ್ಟ್. ಈ ತರದಲ್ಲಿ ಈ ಪ್ರಾಕ್ಟೀಸ್ ಅನ್ನ ಮಾಡ್ಕೊಂಡಿದ್ರೆ ಎಕ್ಸಾಮ್ ನಲ್ಲಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಇವನ್ನೇನು ಕೇಳಿರಲ್ಲ, ನಿಮಗೆ ಬೇಸಿಕ್ ನಾಲೆಜ್ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಎಕ್ಸಾಮ್ ನಲ್ಲಿ ಏನಂತ ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಕೇಳ್ತಾರೆ. ಅದರ್ ಡಿಗ್ರಿ, ಚೇಂಜ್ ಇಂಟು ಸೂಪರ್ಲೇಟಿವ್. ಒಂದೇ ಮಾರ್ಕ್ ಆಗಿರೋದ್ರಿಂದ ಒಂದ್ ಫಾರ್ಮ್ ಕೊಟ್ಟಿರ್ತಾನೆ, ಇನ್ನೊಂದು ಫಾರ್ಮ್ ಚೇಂಜ್ ಮಾಡ್ಬೇಕು ಸರ್. ಈಗ ನಾನು ಬೇಸಿಕ್ ಪ್ರಿಸ್ಕ್ರೈಬ್ಡ್ ಕೇಳ್ತಾರೆ. ಹೌದು ಸರ್. ಈಗ ಒಂದು ಎಕ್ಸಾಂಪಲ್ ಅಂದ್ರೆ, ನೋ ಅದರ್ ಪೀಕ್ ಇನ್ ದ ವರ್ಲ್ಡ್ ಈಸ್ ಆಸ್ ಟಾಲ್ ಆಸ್ ಮೌಂಟ್ ಎವರೆಸ್ಟ್ ಅಂತ ಒಂದು ಪಾಸಿಟಿವ್ ಡಿಗ್ರಿ ಸರ್. ಈಗ ನಮಗೊಂದು ಸೆಟ್ ಆಗ್ಬಿಡ್ಲಿ ಮೈಂಡಿ ಮಕ್ಕಳು, ನೋ ಅದರ್ ಬಂದ ತಕ್ಷಣ ಏನದು ಪಾಸಿಟಿವ್ ಡಿಗ್ರಿ. ಹಾಗೇನೆ ನೋಡ್ರಿ, ಇದನ್ನ ಎಲ್ಲಿ ಚೇಂಜ್ ಮಾಡೋದು, ಕಂಪ್ಯಾರಿಟಿವ್ ಡಿಗ್ರಿ ಚೇಂಜ್ ಮಾಡೋದಕ್ಕಿಂತ ಕೇಳಿದ್ರೆ ಎಕ್ಸಾಮ್ ನಲ್ಲಿ ನೀವೇನ್ ಮಾಡಬೇಕು, ಮೌಂಟ್ ಎವರೆಸ್ಟ್ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಪೀಕ್ ಇನ್ ದ ವರ್ಲ್ಡ್. ಇಲ್ಲಿ ದ್ಯಾನ್ ಎನಿ ಅದರ್ ಅನ್ನೋದು ಏನಾಗಿರುತ್ತೆ, ಅದು ಕಂಪ್ಯಾರಿಟಿವ್ ಆಗಿರುತ್ತೆ. ಹಾಗೇನೆ ಅದನ್ನ ಸೂಪರ್ಲೇಟಿವ್, ಚೇಂಜ್ ಇಂಟು ಸೂಪರ್ಲೇಟಿವ್ ಅಂತ ಕೇಳಿದ್ರೆ ಅಕಸ್ಮಾತ್ ಅದನ್ನ ನೀವೇನ್ ಮಾಡಬೇಕು,
Mount Everest is the tallest peak in the world. ಓಕೆ The tallest. ಈ ತರ ಚೇಂಜ್ ಸೂಪರ್ಲೇಟಿವ್ ಡಿಗ್ರಿ ಈಸಿ ಸರ್. ಅಲ್ಲಿ ಅಂದ್ರೆ ದಾನದ ಆಗ್ಬೇಕು ಅನ್ನೋದು ಒಂದು ಅವರಿಗೆ ಇಂಪಾರ್ಟೆಂಟ್, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡ್ರಿ, ಈ ತರದಲ್ಲಿ ಒಂದು 10 ಸೆಂಟೆನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಎಕ್ಸಾಮ್ ಅನ್ನ ಅಟೆಂಡ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸರ್. ಪ್ರಾಕ್ಟೀಸ್ ಇವೆಲ್ಲ ಬಂದೇ ಬರುತ್ತೆ ಪ್ರಶ್ನೆ. ಹೌದು, ಕಂಪಲ್ಸರಿ ಬರುತ್ತೆ ಸರ್. 1 ಮಾರ್ಕ್ ಕ್ವಶನ್ಸ್ ಗ್ಯಾರಂಟಿ ಬರುತ್ತೆ. ಈಗ 16 ಮಾರ್ಕ್ಸ್ ಏನು ನಾನು ಮಾತಾಡ್ತಾ ಇದ್ದೇನೆ ಸರ್, ಅದರಲ್ಲಿ 1 to 16 ಕ್ವಶನ್ ಅಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅದು ಒಂದು ಮಸ್ಟ್ ಕ್ವಶನ್ ಸರ್. ಅದು ಅದನ್ನ ಪ್ರಾಕ್ಟೀಸ್ ಮಾಡ್ಲೇಬೇಕು ಮಕ್ಕಳು. ಸೊ ಇದರಲ್ಲಿ ಇನ್ನೊಂದು ನಾನು ಎಕ್ಸಾಂಪಲ್ ಕೊಡೋಕೆ ಇಷ್ಟಪಡ್ತೀನಿ. ಈಗ ಗೋವಾ ಈಸ್ ದ ಸ್ಮಾಲೆಸ್ಟ್ ಸ್ಟೇಟ್ ಇನ್ ಇಂಡಿಯಾ. ನೋಡಿ, ದ ಸ್ಮಾಲೆಸ್ಟ್ ಅಂದ ತಕ್ಷಣ ಅದು ಸೂಪರ್ಲೇಟಿವ್ ಡಿಗ್ರಿ ಕೊಟ್ಟಿರ್ತಾನೆ. ಕಂಪ್ಯಾರಿಟಿವ್ ಮಾಡೋದಾದ್ರೆ ಗೋವಾ ಈಸ್ ಸ್ಮಾಲರ್ ದ್ಯಾನ್ ಎನಿ ಅದರ್ ಸ್ಟೇಟ್ ಇನ್ ಇಂಡಿಯಾ. ಇದನ್ನ ನಾವು ಏನಾದ್ರು ಪಾಸಿಟಿವ್ ಚೇಂಜ್ ಮಾಡ್ತಾ ಹೋದ್ರೆ ನೋ ಅದರ್ ಸ್ಟೇಟ್ ಇನ್ ಇಂಡಿಯಾ ಈಸ್ ಆಸ್ ಸ್ಮಾಲ್ ಆಸ್ ಗೋವಾ ಅಂತ ಮಾಡ್ತಾ ಹೋದ್ರೆ. ಸೊ ಈ ತರದಲ್ಲಿ ಸುಮಾರು ಸೆಂಟೆನ್ಸ್ ಇದಿದೆ. ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ರೆ ಬಹಳ ಅನುಕೂಲ ಆಗುತ್ತೆ ಸರ್. ಸೊ ಇನ್ನೊಂದು ಎಕ್ಸಾಂಪಲ್ ನಾವೆಲ್ಲ ಚಿಕ್ಕ ಹುಡುಗರು ಇದ್ದಾಗ ರನ್ ಅಂಡ್ ಮಾರ್ಟಿನ್ ಗ್ರಾಮರ್ ಬುಕ್ ಬರೀ ಇಂಥವೇ ಜಾಸ್ತಿ. ಹೌದು ಸರ್. ಇತ್ತೀಚೆಗೆ ಏನಾಗಿದೆ ಟೆಕ್ಸ್ಟ್ ಅಲ್ಲಿ ಸಾಕಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಸರ್. ಅವನ್ನ ಐಡೆಂಟಿಫೈ ಮಾಡ್ತಾ ಹೋಗ್ಬೇಕು ಮತ್ತೆ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅಡ್ವಾಂಟೇಜ್ ಸರ್. ಈಗ ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ನಾನು ಇದರಿಂದ ಮುಂದೆ ಹೋಗೋಕೆ ಇಷ್ಟಪಡ್ತೀನಿ ಸರ್. ಈಗ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ದ ತಾಜ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಬಿಲ್ಡಿಂಗ್ ಇನ್ ಇಂಡಿಯಾ ಅಂತ ಇದೆ. ಇದು ಮೋಸ್ಟ್ ಯಾಕೆ ಬಂತು ಅಂತ ಹೇಳಿದ್ರೆ, ನಾನು ಹೇಳಿದೆ ಬ್ಯೂಟಿಫುಲ್ ಅನ್ನೋದು 3 syllableಗಿನ್ನ 2 syllable ಜಾಸ್ತಿ ಇದೆ ಸರ್. ಅಲ್ಲೇ ನಮ್ಮ ಸೂಪರ್ಲೇಟಿವ್ ಡಿಗ್ರಿ ಸರ್. ದ ತಾಜ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಬಿಲ್ಡಿಂಗ್ ಇನ್ ಇಂಡಿಯಾ. ಇದನ್ನ ನಾವು ಕಂಪ್ಯಾರಿಟಿವ್ ಮಾಡ್ತಾ ಹೋದ್ರೆ ದ ತಾಜ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ಬಿಲ್ಡಿಂಗ್ ಇನ್ ಇಂಡಿಯಾ ಅಂತ ಆಗ್ತಾ ಹೋಗುತ್ತೆ ಸರ್. ಸೊ ಅದನ್ನ ನಾವು ಪಾಸಿಟಿವ್ ಡಿಗ್ರಿ ಚೇಂಜ್ ಮಾಡ್ತಾ ಹೋದ್ರೆ ನೋ ಅದರ್ ಬಿಲ್ಡಿಂಗ್ ಇನ್ ಇಂಡಿಯಾ ಈಸ್ ಆಸ್ ಬ್ಯೂಟಿಫುಲ್ ಆಸ್ ದ ತಾಜ್. ಏನಂದ್ರೆ ಸ್ವಲ್ಪ ಅಪ್ಲಿಕೇಶನ್ ಆಫ್ ಮೈಂಡ್ ಇತ್ತು ಅಂತ ಹೇಳಿದ್ರೆ ಸೆಂಟೆನ್ಸ್ ಅಲ್ಲಿರ್ತಕ್ಕಂಥ ವರ್ಡ್ಸ್ ಗಳನ್ನ ಹಿಂದೆ ಮುಂದೆ ಮಾಡಿ ಬರೆದ್ರೆ ಆಗುತ್ತೆ ಸರ್. ಅವರು ಆಸ್ ಬಿಗ್ ಆಸ್ ಬ್ಯೂಟಿಫುಲ್ ಆಸ್ ಇವೆಲ್ಲ ಬಂದವೆಲ್ಲ ಏನಂದ್ರೆ ಪಾಸಿಟಿವ್ ಡಿಗ್ರಿ. ದ್ಯಾನ್ ಎನಿ ಅದರ್ ಅಂತ ಬಂದ್ರೆ ಸೂಪರ್ಲೇಟಿವ್ ಡಿಗ್ರಿ. ದ ಹೈಯೆಸ್ಟ್, ದ ಟಾಲೆಸ್ಟ್ ಅಂತ ಬಂದ್ರೆ ಅದು ಸೂಪರ್ಲೇಟಿವ್ ಡಿಗ್ರಿ ಅಂತ ಒಂದು ನಾಲೆಜ್. ಕಂಪ್ಯಾರಿಟಿವ್ ಡಿಗ್ರಿ ಆ ತರ ಇದ್ಬಿಡ್ತು ಅಂದ್ರೆ ಈಸಿಯಾಗಿ ನೀವು ಚೇಂಜ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಪ್ರಾಕ್ಟೀಸ್ ಮಾಡಿ ಅಟ್ಲೀಸ್ಟ್ ಒಂದು 10 ಸೆಂಟೆನ್ಸ್ ಅನ್ನ ನೀವು ಬರೀತಾ ಹೋದ್ರೆ ಎಕ್ಸಾಮ್ ನಲ್ಲಿ 1 ಮಾರ್ಕ್ ಈಸಿಯಾಗಿ ತಗೋಬಹುದು ಸರ್. ಇವೆಲ್ಲ ನೋಡಿ ಸರ್, ಗ್ರಾಮರ್ ಎಲ್ಲ ಆಲ್ಮೋಸ್ಟ್ ಇಟ್ ಈಸ್ ಮ್ಯಾಥಮೆಟಿಕ್ಸ್ ಸರ್. ಇಲ್ಲಿ ಏನಂದ್ರೆ ಅಕ್ಯುರಸಿ ಬಹಳ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸಣ್ಣ ಮಿಸ್ಟೇಕ್ ಆಯ್ತು ಅಂದ್ರೆ ಮಾರ್ಕ್ಸ್ ಅನ್ನ ಕಳ್ಕೊಂಡು. ಅದರಿಂದ ವಿದ್ಯಾರ್ಥಿಗಳೇ ಒಂದು ಕೇರ್ಫುಲ್ ಆಗಿರಿ. ಈ ತರ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಮಸ್ಟ್ ಅಂತ ಕ್ವಶನ್ಸ್ ಆಗಿರೋದ್ರಿಂದ ಯು ಹ್ಯಾವ್ ಟು ಪ್ರಾಕ್ಟೀಸ್ ಅಂಡ್ ಯು ಯೂಸ್ ಇಟ್ ಇನ್ ಯುವರ್ ಡೇ ಟು ಡೇ ಲೈಫ್ ಆಲ್ಸೋ. ಜೀವನ ಪರ್ಯಂತದಲ್ಲಿ ನೀವು ಸಾಕಷ್ಟು ಈ ತರದಲ್ಲಿ ಓದ್ತೀರಾ. ಹೈಯರ್ ಲೆವೆಲ್ ಅಲ್ಲಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋಗ್ತೀರಾ. ಈ ಗ್ರಾಮರ್ ಅನ್ನೋದು ವೆಕ್ಯಾಬುಲರಿ ಏನಿದೆಯೋ ಇಟ್ ಈಸ್ ಪಾರ್ಟ್ ಅಂಡ್ ಪಾರ್ಷಲ್ ಇನ್ ಒನ್ಸ್ ಲೈಫ್ ಅಂಡ್ ಈವನ್ ಹೈಯರ್ ಎಕ್ಸಾಮಿನೇಷನ್ಸ್ ಅಲ್ಲೆಲ್ಲ ಸಹ ಅಷ್ಟೇ ಕಲ್ತಿದ್ರೆ ಅದರ ಅಪ್ಲಿಕೇಶನ್ಸ್ ಅನ್ನ, ಅದರ ಇಂಪ್ಲಿಕೇಶನ್ಸ್ ಅನ್ನ ನೀವು ಮಾಡ್ತಾ ಹೋಗ್ತೀರಾ ಅಂತ ಭಾವಿಸ್ತಾ, ಸೊ ಮುಂದೆ ನಾನು ಮತ್ತೊಂದು ಏರಿಯಾ ಇದೆ ಏನಂತ ಹೇಳಿದ್ರೆ ಕ್ವಶನ್ ಫಾರ್ಮ್ಸ್ ಬಗ್ಗೆ ಕೇಳ್ತಾರೆ ಸರ್. ಈಗ ಅದರಲ್ಲಿ ನಾನು ಬೇಸಿಕ್ ಆಗಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಕ್ವಶನ್ ಫಾರ್ಮ್ಸ್ ಅಲ್ಲಿ 3 ತರ ಕ್ವಶನ್ಸ್ ಬರುತ್ತೆ ಸರ್. ಓಕೆ. ಒಂದು ಅಂತ ಹೇಳಿದ್ರೆ SR ನ ಕ್ವಶನ್ಸ್ ಇದೆ. ಹಾಗೇನೆ ಕ್ವಶನ್ ಟ್ಯಾಗ್ಸ್ ಇದೆ. SR ನ ಕ್ವಶನ್ ಅಂಡ್ ಕ್ವಶನ್ ಟ್ಯಾಗ್ಸ್ ಇವನ್ನೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಕನ್ಫರ್ಮೇಟಿವ್ ಕ್ವಶನ್ಸ್ ಅಂತ ಕರಿತೀವಿ ಸರ್. ಟೇಕ್ ಫಾರ್ ಎಕ್ಸಾಂಪಲ್, ಹ್ಯಾವ್ ಯು ಹ್ಯಾಡ್ ಯುವರ್ ಟಿಫಿನ್ ಅಂತ ಕೇಳ್ತೀವಿ. ಅದು ಕನ್ಫರ್ಮೇಶನ್ ಕೇಳಿದ್ವಿ, ಎಸ್ ಆರ್ ನೋ ಅಂತ ಆನ್ಸರ್ ಆಗಿರುತ್ತೆ. ಹಾಗೆಯೇ ರವಿ ಈಸ್ ಗೋಯಿಂಗ್ ಟು ಮಾರ್ಕೆಟ್ ಅಂತ ಇದೆ, ಈಸಂಟ್ ಹಿ ಅಂತ ಕೇಳ್ತೀವಿ ಸರ್. ಅಲ್ಲಿ ನೋಡ್ರಿ ಈಸ್ ಅಂತ ಹೆಲ್ಪಿಂಗ್ ವರ್ಬ್ ಇದೆ, ಈಸಂಟ್ ಹಿ ಅಂತ ಆಗ್ಬಿಡುತ್ತೆ. ಅದರಿಂದ ಕ್ವಶನ್ ಇವ್ರು ಎಸ್ ಆರ್ ನೋ ಕ್ವಶನ್ಸ್ ಏನು ಎಕ್ಸಾಮ್ನಲ್ಲಿ ಬರಲ್ಲ, ಬಟ್ ಯೂಶಲಿ ನಮಗೆ ನಾಲೆಜ್ ಇರಬೇಕು. ಹಾಗೆ ಕ್ವಶನ್ ಟ್ಯಾಕ್ಸಿ ಬಂದಾದ್ರೆ ಏನಂತ ಹೇಳಿದ್ರೆ, ಈಗ ಹೆಲ್ಪಿಂಗ್ ವರ್ಬ್ ಇದ್ರೆ ಅಂತ ಹೇಳಿದ್ರೆ ನಮಗೆ ಸಮಸ್ಯೆ ಇರಲ್ಲ. ಬ್ರಾಕೆಟ್ ಎಲ್ಲ ಕೊಟ್ಟಿರ್ತಾರೆ. ಇಲ್ಲ ಸರ್, ಏನು ಕೊಟ್ಟಿರಲ್ಲ. ಸೆಂಟೆನ್ಸ್ ಅವ್ರು ಏನ್ ಮಾಡ್ತಾರೆ ಕ್ವಶನ್ಸ್ ಕೇಳ್ಬೇಕಾದ್ರೆ ಇವು ಯೂಶಲಿ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಎಕ್ಸಾಮ್ ನಲ್ಲಿ ಸರ್ MCQ ಕ್ವಶನ್ ಹಾಕಿ ಕೇಳ್ತಿರ್ತಾರೆ ಸರ್. ಇವು ನಾವು ಬಹಳ ಕ್ವಶನ್ ಪೇಪರ್ಸ್ ಅಲ್ಲಿ ಮಕ್ಕಳು ಕ್ವಶನ್ ಪೇಪರ್ ಓದ್ ತಕ್ಷಣ ಫಸ್ಟ್ ಕ್ವಶನ್ ಪೇಪರ್ ಇದಾಗಿರುತ್ತೆ, ಕ್ವಶನ್ ಟ್ಯಾಗ್ಸ್. ಇದಕ್ಕೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಚೆನ್ನಾಗಿ ನಾಲೆಜ್ ಇಟ್ಕೊಂಡ್ರೆ ಫಸ್ಟ್ ಕ್ವಶನ್ ಅಲ್ಲ ಅಥವಾ ಫಸ್ಟ್ ಸೆಕೆಂಡ್ ಕ್ವಶನ್ ಅಲ್ಲೇ ಬಂದಿರುತ್ತೆ. ಸೊ ಅದರಿಂದ ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅನುಕೂಲ ಅಂತ ನಾನಾದರೂ ವಿದ್ಯಾರ್ಥಿಗಳೇ ಒಂದು ಕಿವಿ ಮಾತಾ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೆ. ಈಗ ರವಿ ಇಸ್ ಗೋಯಿಂಗ್ ಟು ಮಾರ್ಕೆಟ್ ಅಂತ ಹೇಳಿದ್ರೆ ಈಸಂಟ್ ಹಿ ಅಂತ ಹೇಳ್ಬಿಡ್ತೀವಿ ನಾವು. ಒಂದು ನಾಲೆಜ್ ಅಲ್ಲಿ ನಿಮಗೆ ಯಾವುದೇ ಒಂದು ಪಾಸಿಟಿವ್ ಸೆಂಟೆನ್ಸ್ ಅಂತ ಹೇಳಿದ್ರೆ ಅದಕ್ಕೆ ನೆಗೆಟಿವ್ ಕ್ವಶನ್ ಟ್ಯಾಗ್. ಸೆಂಟೆನ್ಸ್ ನೆಗೆಟಿವ್ ಇತ್ತು ಅಂತ ಹೇಳಿದ್ರೆ ಪಾಸಿಟಿವ್ ಕ್ವಶನ್ ಟ್ಯಾಗ್. ದಟ್ ಇಸ್ ದ ರೂಲ್, ಮೊದಲನೇ ರೂಲ್ ಸರ್.
ಹಾಗೆಯೇ ಈಗ ಹೆಲ್ಪಿಂಗ್ ವರ್ಬ್ ಇತ್ತು ಹೇಳಿದ ಒಂದು ಸೆಂಟೆನ್ಸ್ಗಳಲ್ಲಿ ಈಸಿಯಾಗಿ ನಾವು ಮಾಡ್ಬಿಡ್ತೀರಾ. ಇನ್ನೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಎಸ್ಟರ್ಡೇ ಸುಮಂತ್ ವಾಸ್ ರೀಡಿಂಗ್ ಅ ಪೊಯಮ್ ಅಂತ ಇದೆ. ವಾಸ್ ರೀಡಿಂಗ್ ವಾಸಂಟ್ ಹಿ ಅಂತ ಆಗ್ಬಿಡುತ್ತೆ ಸರ್. ಹಾಗೇನೆ ಶ್ರೀನಿವಾಸ್ ಅಂಡ್ ಕಿರಣ್ ವರ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಇದೆ. ವರಂಟ್ ದೇ ಅಂತ ಆಗ್ಬಿಡುತ್ತೆ ಸರ್ ಅಲ್ಲಿ. ಹೆಲ್ಪಿಂಗ್ ವರ್ ಇದೆ, ವರಂಟ್ ದೇ. ಹಾಗೇನೆ ಉಮೇಶ್ ಅಂಡ್ ಜೈರಾಜ್ ಆರ್ ಸ್ವಿಮ್ಮಿಂಗ್ ಅಂತ ಇದೆ, ಆರ್ ಅಂಡ್ ದೇ ಅಂತ ಆಗ್ಬಿಡುತ್ತೆ ಹೆಲ್ಪಿಂಗ್ ವರ್ಬ್. ಈ ತರ ಸಮಸ್ಯೆ ಈ ತರ ಮಾಡ್ಬಿಡ್ತೀವಿ ಸರ್. ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಹೆಲ್ಪಿಂಗ್ ವರ್ಬ್ ಇರೋದಿಲ್ಲ. ಈಗ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಸಂವಿತ್ ಪ್ಲೇಸ್ ಕ್ರಿಕೆಟ್ ಅಂತ ಇದೆ. ಸಂವಿತ್ ಪ್ಲೇಸ್ ಕ್ರಿಕೆಟ್ ಅಂದ್ರೆ ಹೆಲ್ಪಿಂಗ್ ವರ್ಬ್ ಏನಿಲ್ಲ ಸರ್. ಈಗ ಈ ಕ್ವಶನ್ ಟ್ಯಾಗ್ ಏನೇನು ಮಾಡಬೇಕು ಅಂತ ಹೇಳಿದಾಗ ಯೂಶಲಿ ಏನಾಗುತ್ತೆ ನಮ್ಮಲ್ಲಿ ಡೂ ಫಾರ್ಮ್ ಆಫ್ ವರ್ಬ್ ಅಂತ ಇದೆ ಸರ್. ಅಲ್ಲಿ ಏನಾಗುತ್ತೆ, ಸಂವಿತ್ ಅನ್ನೋದು ಸಿಂಗ್ಯುಲರ್, ಪ್ಲೇಸ್ ಅನ್ನೋದು ಪ್ರೆಸೆಂಟ್ ಫಾರ್ಮ್ ಇಂಡಿಕೇಟ್ ಮಾಡ್ತಾ ಇದೆ. ಅದಕ್ಕೆ ನಾವೇನ್ ಮಾಡಬೇಕು, ಡಸಂಟ್ ಹಿ ಅಂತ ಆಗ್ಬೇಕು, ಐಡೆಂಟಿಫೈ ಮಾಡ್ಬೇಕು ಸರ್. ಅಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ. ಹಾಗೇನೆ ವಿ ಪ್ರಿಪೇರ್ ಫಾರ್ ದಿ ಎಕ್ಸಾಮಿನೇಷನ್. ಪ್ರಿಪೇರ್ ನೋಡ್ರಿ, ವಿ ಪ್ರಿಪೇರ್ ಫಾರ್ ದಿ ಎಕ್ಸಾಮಿನೇಷನ್. ಇಲ್ಲಿ ಇದು ಸಿಂಪಲ್ ಪ್ರೆಸೆಂಟ್ ಇದೆ, ಸೊ ಅದರಿಂದ ವಿ ಬಂದಿರೋದೆ ಪ್ಲೂರಲ್, ಡೋಂಟ್ ವಿ ಅಂತ ಹಾಕಬೇಕು. ಈ ನಾಲೆಜ್ ಇರಬೇಕಾಗುತ್ತೆ ಸರ್. ಹಾಗೇನೆ ನೀನು ಪಾಸ್ಟ್ ಟೆನ್ಸ್ ಅಲ್ಲಿ ಬಂದದಾದ್ರೆ ದ ಇಂಗ್ಲಿಷ್ ಕೇಮ್ ಟು ಇಂಡಿಯಾ ಅಂತಿದೆ, ಡಿಡೆಂಟ್ ದೇ. ಯಾಕೆಂದ್ರೆ ನೋಡ್ರಿ ಅಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಸೆಂಟೆನ್ಸ್ ಇರೋದ್ರಿಂದ ಯೂಶಲಿ ಡಿಡೆಂಟ್ ಅಂತ ಆಗಿರುತ್ತೆ. ಸೊ ಅಕಸ್ಮಾತ್ ಏನಾರ ಇದನ್ನ ಇನ್ನೊಂದು ಎಕ್ಸಾಂಪಲ್ ನೆಗೆಟಿವ್ ಬಂದ್ರೆ ಹೇಳಿ ಸರ್ ಅಂತ ಕೇಳ್ಬೋದು ಮಕ್ಕಳೇ. ಒಂದು ನೆಗೆಟಿವ್ ಒಂದು ಎಕ್ಸಾಂಪಲ್, ವಂದನಾ ಗೋಸ್ ಟು ಯೋಗ ಎವ್ರಿ ಡೇ ಅಂತ. ವಂದನಾ ಗೋಸ್ ಟು ಯೋಗ ಎವ್ರಿ ಡೇ, ಅದಕ್ಕೆ ವಂದನಾ ಗೋಸ್ ಟು ಯೋಗ ಎವ್ರಿ ಡೇ ಡಸಂಟ್ ಶಿ ಅಂತ ಆಗುತ್ತೆ. ಅಕಸ್ಮಾತ್ ಇದನ್ನ ನೆಗೆಟಿವ್ ಸೆಂಟೆನ್ಸ್ ಇದ್ದಿದ್ರೆ ಇದೇನೆ, ವಂದನಾ ಡಸಂಟ್ ಗೋ ಟು ಯೋಗ ಎವ್ರಿ ಡೇ ಅಂತ ಅನ್ನೋದಾದ್ರೆ ಡೂ ಶಿ ಅಂತ ಸರ್ ಡಸ್ ಶಿ ಅಂತ ಆಗುತ್ತೆ ಅಷ್ಟೇ, ಡಸ್ ಶಿ ಅಂತ. ಈಗ ವಂದನಾ ಗೋಸ್ ಟು ಯೋಗ ಎವ್ರಿ ಡೇ ಅದು ಪಾಸಿಟಿವ್ ಸೆಂಟೆನ್ಸ್. ಅದನ್ನ ಕ್ವಶನ್ ಟ್ಯಾಗ್ ಆದ್ರೆ ಡಸಂಟ್ ಶಿ. ವಂದನಾ ಡಸಂಟ್ ಗೋ ಟು ಯೋಗ ಎವ್ರಿ ಡೇ ಡಸ್ ಶಿ. ಯಾಕೆಂದ್ರೆ ಸೆಂಟೆನ್ಸ್ ನೆಗೆಟಿವ್ ಇದೆ, ಪಾಸಿಟಿವ್. ಸೆಂಟೆನ್ಸ್ ಪಾಸಿಟಿವ್ ಇದ್ರೆ ನೆಗೆಟಿವ್. ಈ ತರದ್ದು ಎಲ್ಲ ಟೀಚರ್ಸ್ ಹೇಳಿರ್ತಾರೆ. ಆದ್ರೂ ಕೂಡ ಪರೀಕ್ಷಾ ಸಮಯದಲ್ಲಿ ನೀವು ಹೇಳೋದನ್ನ ಸರಿಯಾಗಿ ತಿಳ್ಕೊಂಡ್ರೆ ಮಕ್ಕಳು ಸುಲಭವಾಗಿ. ಹಾಗೆ ಸರ್ ಇನ್ನೊಂದು ಮಕ್ಕಳಿಗೆ ಒಂದು ನೆನಪಿರಲಿ, ಕೆಲವೆಲ್ಲ ಡಸನ್ ನಾಟ್ ಅಂತ ಇರೋದಿಲ್ಲ ಸರ್. ಏನೋ ಒಂದು ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ತಗೊಳೋದು ಅಂತ ಹೇಳಿದ್ರೆ ಶಿವು ನೆವರ್ ಲಿಸನ್ಸ್ ಟು ಮೀ ಅಂತ ಇದೆ ಸರ್. ಈ ನೆವರ್ ಅನ್ನೋದು ನೆಗೆಟಿವ್. ಹೌದು, ನೆವರ್. ಅದರಿಂದ ಏನಾಗುತ್ತೆ ಅಂದ್ರೆ ಡಸ್ ಹಿ ಅಂತ ಆಗ್ಬೇಕಾಗುತ್ತೆ. ಈಗ ಆಗ್ಬೇಕಾಗುತ್ತೆ ಸರ್. ಅಕಸ್ಮಾತ್ ಇಲ್ಲೇನೋ ಹೇಳ್ತೀರಾ, ಕೆಲವೆಲ್ಲ ಕ್ಲೋಸ್ ದ ಡೋರ್ ಅಂತಿದೆ, ಓಂಟ್ ಅಲ್ಲಿ ನೋಡಿ, ಇಲ್ಲಿ ಕ್ವಶನ್ ಟ್ಯಾಗ್ ಏನ್ ಆಗ್ಬೇಕು ಅನ್ನೋದ್ರೆ ಓಂಟ್ ಯು ಅಂತ ಆಗ್ಬೇಕು ಸರ್, ನಾಲೆಜ್ ಇರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಅದರಿಂದ ಒಂದು ಕ್ಲಿಯರ್ ಆಗಿರ್ಲಿ, ನೀವು ಕ್ವಶನ್ ಟ್ಯಾಗಿ ಬಂದಂತ ಸಂದರ್ಭದಲ್ಲಿ ಹೆಲ್ಪಿಂಗ್ ವರ್ಬ್ ಇದ್ರೆ ನಿಮ್ಗೆ ಸಮಸ್ಯೆ ಇರಲ್ಲ. ಹೆಲ್ಪಿಂಗ್ ವರ್ಬ್ ಇಲ್ದಾಗ ನಾವು ಡೂ ಫಾರ್ಮ್ ಆಫ್ ವರ್ಬ್ ಎಲ್ಲಿ ಬೆಳೆಸಬೇಕು, ಡೂ ಡಸ್ ಡಿಡ್ ಅನ್ನೋದು ಎಲ್ಲಿ ಬೆಳೆಸಬೇಕು ಅಂತ ನಾಲೆಜ್ ಇದ್ರೆ ಅಡ್ವಾಂಟೇಜ್ ಸರ್. ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಹ್ಯಾವ್ ಹ್ಯಾಸ್ ಹ್ಯಾಡ್ ಬಂದಾಗ ಏನು ಮಾಡ್ಬೋದು ಅಂತ ಪ್ರಶ್ನೆ ಬರುತ್ತೆ ಸರ್. ಒಂದು ಎಕ್ಸಾಂಪಲ್ ಅಂತ ಹೇಳೋದಾದ್ರೆ ಸುಜಯ್ ಹ್ಯಾಸ್ ಸೋಲ್ಡ್ ಹಿಸ್ ಕಾರ್. ಸುಜಯ್ ಹ್ಯಾಸ್ ಸೋಲ್ಡ್ ಹಿಸ್ ಕಾರ್, ಹ್ಯಾಸಂಟ್ ಹಿ. ಅಲ್ಲೇ ಇದೆ ಹ್ಯಾಸ್. ಸೊ ಹ್ಯಾವ್ ಹ್ಯಾಸ್ ಹ್ಯಾಡ್ ಬಂದಾಗ ಅಲ್ಲೇ ಇರೋದನ್ನ ವರ್ಬನ್ ನೋಡ್ಬಿಟ್ಟು ಪಾಸಿಟಿವ್ ಏನ್ ಬರೋದು ಅಪಾಸ್ಟ್ರಫಿ ಹ್ಯಾಸಂಟ್ ಅವೆಲ್ಲ ಸರ್ ನಾವು ಶಾರ್ಟ್ ಫಾರ್ಮ್ಸ್ ಅಂತ ಕರಿತೀವಿ ಸರ್. ಹೌದಾ? ಸರ್. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಹ್ಯಾಸಂಟ್ ಅಂತಾನೆ ಹಂಗೆ ಉಚ್ಚಾರಣೆ ಹಂಗೆ ಹಾಕ್ಬೇಕಾಗುತ್ತೆ. ಹ್ಯಾಸ್ ನಾಟ್ ಅನ್ನೋದಿಲ್ಲ ಸರ್, ಹ್ಯಾಸಂಟ್ ಅಂತಾನೆ ಹಾಕ್ಬೇಕಾಗುತ್ತೆ. ಕಾಂಟ್, ಈ ಕ್ಯಾನ್. ಇನ್ನೂ ಒಂದು ಎಕ್ಸಾಂಪಲ್ ಕೌಶಿಕ್ ಕ್ಯಾನ್ ಸೇಲ್ ಹಿಸ್ ಪ್ರಾಪರ್ಟಿ ಅಂತ ಇದೆ. ಅಲ್ಲಿ ಕೌಶಿಕ್ ಕೆನ್ ಅಂತ ಇದ್ರೆ ಕಾಂಟ್ ಹಿ ಆಗ್ಬಿಡುತ್ತೆ ಸರ್. ಕೌಶಿಕ್ ಕ್ಯಾನ್ ಸೆಲ್ ಹಿಸ್ ಪ್ರಾಪರ್ಟಿ, ಕಾಂಟ್ ಹಿ ಅಂತ ಆಗ್ಬಿಡುತ್ತೆ ಸರ್. ಸೊ ಈ ಥರದಲ್ಲಿ ಕ್ವಶನ್ ಟ್ಯಾಗ್ಗಳನ್ನ ಅಗೈನ್ ನೀವೇನ್ ಮಾಡೋ ಲಿಸ್ಟ್ ಮಾಡ್ಕೋಬೇಕು. ಟೆಕ್ಸ್ಟ್ ಅಲ್ಲೂ ಸಹ ಅಲ್ಲೆಲ್ಲಿ ಬಂದಿರುತ್ತೆ ಸರ್. ಅಲ್ಲಿ ಎಕ್ಸಾಂಪಲ್ ಒಂದೊಂದು ಏರಿಯಾ ತಗೊಂಡ್ಬಿಟ್ಟು ಒಂದು 10 ಸೆಂಟೆನ್ಸ್ ಅನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಆವಾಗ ಏನಾಗುತ್ತೆ ಅಂದ್ರೆ ಎಕ್ಸಾಮಿನೇಷನ್ ಫೇಸ್ ಮಾಡೋ ಕ್ವಶನ್ ಪೇಪರ್ ಇಟ್ಕೊಂಡು ವರ್ಕ್ ಮಾಡ್ಬೇಕು ಸರ್. ಕೆಲ ವರ್ಕ್ ಮಾಡ್ತಾ ಹೋದ್ರೆ ಮಾತ್ರ ಏನಾಗುತ್ತೆ ಅಂದ್ರೆ ಪ್ರಾಕ್ಟೀಸ್ ಇದ್ರೆ ಅಡ್ವಾಂಟೇಜ್ ಆಗುತ್ತೆ ಸರ್. ಮತ್ತೆ ಏನಾಗುತ್ತೆ ಅಂದ್ರೆ ಇವೆಲ್ಲ ಮೊದಲನೇ ಬರ್ತಕ್ಕಂಥ ಕ್ವಶನ್ಸ್ ಎಲ್ಲ 1 ಮಾರ್ಕ್ ಕ್ವಶನ್ಸ್ ಆಗಿರೋದ್ರಿಂದ ಅದು ಒಂದು ನೀವು ಕರೆಕ್ಟ್ ಆಗಿ ಮಾಡಿದ್ರೆ
ಆಟೋಮೆಟಿಕ್ ಮಾರ್ಕ್ ಬಂದ್ಬಿಡುತ್ತೆ ಸರ್. ಇದು ಸೈಂಟಿಫಿಕ್ ವ್ಯಾಲ್ಯೂಯೇಷನ್, ಇದೆಲ್ಲ ಏನಾಗುತ್ತೆ ಆಬ್ಜೆಕ್ಟಿವ್ ವ್ಯಾಲ್ಯೂಯೇಷನ್ ಅಂತ ಕರಿತೀವಿ ಸರ್ ನಾವೆಲ್ಲ. ಇಲ್ಲೆಲ್ಲೂ ಈಗ ನೋಡ್ರಿ ಎಸ್ ರೇಟಿಂಗ್ ನಲ್ಲಿ ಏನಾಗುತ್ತೆ ಅಂದ್ರೆ ಸಬ್ಜೆಕ್ಟಿವ್ ವ್ಯಾಲ್ಯೂಯೇಷನ್ ಆಗಿರುತ್ತೆ, ಸಬ್ಜೆಕ್ಟ್ ಬೇಸ್ಡ್ ಆಗಿ ಅಂದ್ರೆ ಒಬ್ಬ ಡಿಫರ್ ಆಗಿರುತ್ತೆ ವ್ಯಾಲ್ಯೂಯೇಷನ್ ಮಾಡ್ಬೇಕಂತ. ಇಲ್ಲಿ ಬರೀ ಕರೆಕ್ಟ್ ನೋಡ್ರಿ ಆನ್ಸರ್ ಏನಾಗಿರ್ಬೇಕು ಕರೆಕ್ಟ್ ಅದು ಸೈಂಟಿಫಿಕ್ ಆಗಿರುತ್ತೆ. ಯಾರೇ ವ್ಯಾಲ್ಯೂಯೇಷನ್ ಮಾಡೋದು ಮ್ಯಾಥಮೆಟಿಕ್ಸ್ ಸರ್, ಅದು ಅಕ್ಯುರಸಿಯನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ ವಿದ್ಯಾರ್ಥಿಗಳೇ. ಅದರಿಂದ ನೀವು ಅಕ್ಯುರೇಟ್ ಆಗಿ ಅದನ್ನ ಅರ್ಥ ಮಾಡಿದ್ರೆ ಆನ್ಸರ್ ಬರೆದ್ರೆ ಅಡ್ವಾಂಟೇಜ್ ನಿಮ್ಮ ಒಂದು ಸ್ಕೋರಿಗೆ. ಹಾಗೇನೆ ಪಾಸ್ ಮಾಡ್ಬೇಕಂತ ವಿದ್ಯಾರ್ಥಿಗಳಿಗೆ ನಿಮ್ಮ ಪಾಸಿಂಗಿಗೆ ಈ ಒಂದು ಏರಿಯಾಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ ಅಂತ. ಸೊ ಇದುವರೆಗೆ ನಾನು ನಿಮಗೆ ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ಬಗ್ಗೆ ಮಾತಾಡ್ತಾ ಹೋದೆ, ಹಾಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಗ್ಗೆ ಹೇಳಿದೆ, ಕ್ವಶನ್ ಟ್ಯಾಗ್ಸ್ ಬಗ್ಗೆ ಮಾತಾಡಿದ್ರಿ. ಹಾಗೆ ಕ್ವಶನ್ಸ್ ಫ್ರೇಮಿಂಗ್ ಕೆಲವು ಕ್ವಶನ್ಸ್ ಕೇಳ್ಬಿಡ್ತಾನೆ ಸರ್. ಈಗ ನಮಗೆ WH ಕ್ವಶನ್ಸ್ ಇದಾವೆ ಸರ್, ಸೆಂಟೆನ್ಸ್ ಕೊಟ್ಟು. ಈಗ ಒಂದು ಎಕ್ಸಾಂಪಲ್ ಅಂದ್ರೆ ಸರ್, ಈಗ ನಮಗೆ ವಾಟ್ ಹೂ ಇಂದ ತಾಂತೀನಿ ಸರ್. ಹೂ, ಹೂಸ್, ಹೂಮ್. ಹೂ ಅಂದ್ರೆ ಯಾರು ಅಂತ ಗೊತ್ತಿದೆ, ಹೂ ಅಂದ್ರೆ ಹೂಸ್ ಅಂದ್ರೆ ಯಾರದು ಅಂತ ಇದೆ, ಹೂಮ್ ಅಂದ್ರೆ ಯಾರಿಂದ. ವಾಟ್ ಅನ್ನೋದ್ರೆ ಏನು ಅಂತಿದೆ ಸರ್. ವೇರ್ ಅಂದ್ರೆ ಎಲ್ಲಿ, ವಿಚ್ ಅಂದ್ರೆ ಯಾವಾಗ, ವೆನ್ ಅಂದ್ರೆ ಯಾವಾಗ, ವಿಚ್ ಅಂದ್ರೆ ಯಾವುದು. ಹಾಗೆ ವೈ ಅಂದ್ರೆ ಏಕೆ, ಹೌ ಅಂದ್ರೆ ಹೇಗೆ, ಹೌ ಮೆನಿ ಅಂದ್ರೆ ಎಷ್ಟು, ಹೌ ಮಚ್ ಅಂದ್ರೆ ಎಷ್ಟು, ಹೌ ಮಚ್ ಅಂದ್ರೆ ಕ್ವಾಂಟಿಟಿ ಸರ್, ಹೌ ಮೆನಿ ಅಂದ್ರೆ ನಂಬರ್ಸ್. ಹಾಗೇನೆ ಹೌ ಫಾರ್ ಡಿಸ್ಟೆನ್ಸ್, ಹೌ ಆಫನ್ ಎಷ್ಟು ಸಾರಿ ಅಂತ ಆಗುತ್ತೆ ಸರ್, ಹೌ ಲಾಂಗ್ ಎಷ್ಟೊತ್ತು ಅಂತ. ಏನು ಇವೆಲ್ಲ ಏನು ನಾವು ಕ್ವಶನ್ ವರ್ಡ್ಸ್ಗಳಿದಾವು, ಈ ಬೇಸ್ ಮೇಲೆ ನಾವೇನ್ ಮಾಡ್ತಾ ಅಂದ್ರೆ ಒಂದು ಕ್ವಶನ್ ಫ್ರೇಮಿಂಗ್ ಮಾಡೋದಕ್ಕೆ ಹೇಳ್ತಾನೆ ಸರ್. ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಫ್ರೇಮ್ ಕ್ವಶನ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್ ಅಂತ ಕೇಳ್ತಾರೆ. ಈಗ ಒಂದು ವರ್ಡ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ, ಆ ಅಂಡರ್ಲೈನ್ ವರ್ಡ್ ಆನ್ಸರ್ ಬರಾಗಿ ಕ್ವಶನ್ ಅನ್ನ ಮಾಡ್ತಾ ಹೋಗ್ಬೇಕು. ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ವಿ ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್ ಡೇ ಆನ್ 15th August ಎವ್ರಿ ಇಯರ್ ಅಂತ ಇರುತ್ತೆ ಸರ್. ಅಂಡರ್ಲೈನ್ ವರ್ಡ್ 15th August ಅಂತ ಕೇಳಿರ್ತಾರೆ. ಸೊ ಕ್ವಶನ್ ಏನ್ ಮಾಡ್ಬೇಕಾಗತ್ತೆ, ಅದು 15th August ಅಂತ ಆನ್ಸರ್ ಬರಬೇಕಲ್ಲ, ಅದಕ್ಕೆ ಆ ಕ್ವಶನ್ ಮಾಡ್ಬೇಕಾಗತ್ತೆ. ಸೊ ಅದು ನಾವು ಗೊತ್ತಿದೆ, ವೆನ್ ಯಾವಾಗ ಅಂತ ಹೇಳಿದ ತಕ್ಷಣ ವೆನ್. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಸೊ ನಾವೇನ್ ಮಾಡೋದು, ನಾನು ಡೂ ಫಾರ್ಮ್ ಬಗ್ಗೆ ಮಾತಾಡ್ತಾ ಇದ್ದೆ ಸರ್. ಇಲ್ಲಿ ವೆನ್ ಡೂ ವಿ ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್ ಡೇ ಅಂತ ಎವ್ರಿ ಇಯರ್ ಅಂತ ಕ್ವಶನ್ ಮಾಡಿ ಕ್ವಶನ್ ಮಾರ್ಕ್ ಆಗ್ಬೇಕು ಸರ್. ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವು ಮಕ್ಕಳು ಪಂಕ್ಚುಯೇಷನ್ ಸರ್, ಯಾಕೆಂದ್ರೆ ಕ್ವಶನ್ ಅಲ್ಲ, ಅದು ಕ್ವಶನ್ ಮಾರ್ಕ್ ಅಂದ್ರೆ ಅದಕ್ಕೆ ಅರ್ಥ ಇಲ್ಲ. ಸೊ ಅದರಿಂದ ವೆನ್ ಡು ವಿ ಸೆಲೆಬ್ರೇಟ್ ಕ್ವಶನ್ ಮಾರ್ಕ್ ಹಾಕಿ ಆಗದಲ್ಲೇ ಆನ್ಸರ್ ಕರೆಕ್ಟ್ ಬರೆದ್ರು ಕೂಡ ಮಾರ್ಕ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ಕೇಳಿರೋದೇ ಫ್ರೇಮ್ ಕ್ವಶನ್ ಅಂತ ಹೇಳಿ. ಅದರಿಂದ ಈ ಕಾಶಿಯಸ್ನೆಸ್ ಅನ್ನ ಮಕ್ಕಳು ಇಟ್ಕೋಬೇಕಾಗುತ್ತೆ, ಅವಸರ ಮಾಡ್ಕೋಬಾರ್ದು. ಯಾಕೆಂತ ಹೇಳಿದ್ರೆ ನಾನು ನಿಮಗೆ ಹೇಳೋದಂದ್ರೆ 15 ನಿಮಿಷ ಟೈಮ್ ಕೊಟ್ಟಿರ್ತಾರೆ ಅಲ್ಲಿ ಕ್ವಶನ್ ಪೇಪರ್ ಓದೋದಕ್ಕೆ. ಏನ್ ಕೇಳಿದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳೋದಲ್ಲೇ ಸುಮ್ಮನೆ ಬರೆಯಕ್ ಹೋದ್ರೆ ಮಾರ್ಕ್ಸ್ ಸಿಗೋದಿಲ್ಲ ಸರ್. ಪ್ರಶ್ನೆಗಳನ್ನ ನೋಡ್ಕೊಂತ ಹೋಗಿ ನಾನು ಇದನ್ನ ಈಜಿಯಾಗಿ ಮಾಡ್ಬೋದು, ಅದು ರೆಕಾರ್ಡ್ ಮಾಡ್ಕೋಬೇಕು. ಕ್ಲಾಸಲ್ಲಿ ಕೇಳಿರ್ತಾರೆ ನೀವು, ಎಲ್ಲೋ ಕೇಳಿರ್ತಕ್ಕಂಥದ್ದು ವಿಚಾರ ಇರುತ್ತೆ ನಿಮಗೆ, ಅಲ್ಲಿ ನೀವು ಆ ಕ್ವಶನ್ ಪೇಪರ್ ಓದಿದ ತಕ್ಷಣ, ಕ್ವಶನ್ ಓದಿದ ತಕ್ಷಣ ಇದಾಗಿರ್ಬೋದು ಅಂತ ಹೇಳ್ಬಿಟ್ಟು ನಿಮ್ಮ ಮೈಂಡ್ ಏನ್ ಮಾಡುತ್ತೆ, ರಿಕಾಲ್ ಮಾಡ್ಕೊಳ್ಳುತ್ತೆ, ಅದನ್ನ ಅಪ್ಲೈ ಮಾಡ್ತಾ ಕೇಳಿದೀನಿ ಬರಿಬಹುದು ಅಂತ ಈಜಿ ಇದೆ. ಆ ಕಾನ್ಫಿಡೆನ್ಸ್ ಬಿಲ್ಡ್ ಅಪ್ ಆಗೋದಕ್ಕೆ ನಿಮಗೆ ಟೈಮ್ ಕೊಟ್ಟಿರೋದು. ಈಗ 15 ನಿಮಿಷ ಮುಂಚೆ ಎಲ್ಲ ಸಿಸ್ಟಮ್ ಇರಲಿಲ್ಲ ಸರ್. ಇತ್ತೀಚಿನ ಒಂದು 10-15 ವರ್ಷಗಳಿಂದ ಏನಾಗಿದೆ ಅಂದ್ರೆ ಈ ತರ ಮಕ್ಕಳಿಗೆ ಎಲ್ಲ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿ ಅವರು ಒಂದು ಕೂಲ್ ಆಫ್ ಟೈಮ್ ಅಂತ ಕರೀತಾರೆ ಸರ್. ಕ್ವಶನ್ ಓದ್ಕೊಂಡ್ಲಿ, ಅರ್ಥ ಮಾಡ್ಕೊಂಡ್ಲಿ, ಅನಂತರದ ಉತ್ತರ ಕೊಡ್ಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಏನು ಬೋರ್ಡ್ಗಳು ಸಹ ಸಮಯವನ್ನ ಸದುಪಯೋಗ ಕೊಟ್ಟಿದ್ದಾರೆ ಸರ್. ಅದನ್ನ ತಾವು ಸದುಪಯೋಗ ಪಡಿಸ್ಕೋಬೇಕು ವಿದ್ಯಾರ್ಥಿಗಳೇ. ಹಾಗೆ ಇನ್ನೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ನಿಮಗೆ ಏನು ವಾಲ್ಮೀಕಿ ರೋಡ್ ದ ರಾಮಾಯಣ ಅಂತಿದೆ. ಅಲ್ಲಿ ಕ್ವಶನ್ ಮಾಡೋದಂತ ಹೇಳಿದ್ರೆ ಇದು ವಾಲ್ಮೀಕಿ ಅಂತ ಅಂಡರ್ಲೈನ್ ಮಾಡಿದ್ರೆ ಹೂ ರೋಡ್ ದ ರಾಮಾಯಣ. ಈಸಿ, ಈ ತರ ಇದು ಈಸಿ ಇದೆ ಸರ್. ಸೊ ಇನ್ನೊಂದು ಹೇಳಿದ್ರೆ ಏನು ರವಿ ಅಂಡ್ ರಾಜು ಗೋ ಟು ಸ್ಕೂಲ್ ಬೈ ಬಸ್ ಅಂತ ಇದೆ ಸರ್. ಬೈ ಬಸ್ ಅಂತ ಮಾಡಿದ್ದಾರೆ, ಚೆನ್ನಾಗಿದೆ. ಬೈ ಬಸ್ ಅಂತ ಮಾಡ್ಬೇಕು ಸರ್. ಹೇಗೆ ಹೋಗ್ತೀರಾ ಅಂತ ಕೇಳಿದ್ರೆ ಹೌ ಡು ರವಿ ಅಂಡ್ ರಾಜು ಗೋ ಟು, ಆ ತರ ಅರ್ಥ ಬರಬೇಕು, ಆ ತರ ಕ್ವಶನ್ ಮಾಡ್ಬೇಕು ಸರ್. ಹೇಗೆ ಕ್ವಶನ್ ಮಾಡಿದ್ರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಹೋಗ್ಬೇಕಾಗುತ್ತೆ ಸರ್. ಸೊ ಇನ್ನೊಂದು ಎಕ್ಸಾಂಪಲ್ ಹೇಳೋದಾದ್ರೆ ದ ರೋಸ್ ಈಸ್ ವೆರಿ ಬ್ಯೂಟಿಫುಲ್ ಅಂತ ಇದೆ ಸರ್. ಓಕೆ, ಬ್ಯೂಟಿಫುಲ್ ಅಂತ ಅಂಡರ್ಲೈನ್, ವೆರಿ ಬ್ಯೂಟಿಫುಲ್ ಅಂತ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಇದು ಕ್ವಶನ್ ಮಾಡಿದ್ರೆ ಹೌ ಈಸ್ ದ ಬ್ಯೂಟಿಫುಲ್, ಹೌ ಇಸ್ ದ ರೋಸ್, ರೋಸ್ ಈಸ್ ವೆರಿ ಬ್ಯೂಟಿಫುಲ್, ಆನ್ಸರ್ ಹಿಂಗಾಗಿದೆ ಸರ್.
ಸೊ ಅದರಿಂದ ಕ್ವಶನ್ ಮಾಡ್ತಕ್ಕಂಥದ್ದು ಒಂದು ಟೆಕ್ನಿಕ್ಸ್ ಅದು. ಸಾಕಷ್ಟು ಎಕ್ಸರ್ಸೈಸನ್ನ ನೀವು ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಗ್ರಾಮರ್ ಈಸ್ ಆರ್ಟ್ ಸರ್ ಅದು. ಮತ್ತೆ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ಆರ್ಟ್ಗಿಂತ ಮ್ಯಾಥಮೆಟಿಕ್ಸ್. ಇಲ್ಲಿ ನಾನು ಇನ್ನೊಂದು ತರ ಯೋಚನೆ ಮಾಡಕ್ ಬರಲ್ಲ, ಅದು ಅಕ್ಯುರಸಿನ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಿರೋದು. ಕ್ವಶನ್ ಆ ಥರ ಮಾಡ್ಬೋದು ಅಂತ ಹಂಗೆ ಆಗಕ್ಕೆ ಬರೋದಿಲ್ಲ ಸರ್. ಸೊ ಅದರಿಂದ ವಿದ್ಯಾರ್ಥಿಗಳೇ ಕ್ವಶನ್ ಫ್ರೇಮಿಂಗ್ ಏನಿದೆಯೋ ಅದಕ್ಕೆ ಸಾಕಷ್ಟು ಒಂದು ಏನೇ ಓದುವ ರೀತಿನಲ್ಲೂ ಹಂಗೆ ಆದರೆ ಅಡ್ವಾಂಟೇಜ್ ನಿಮಗೆ. ಯಾವುದೇ ಒಂದು ಪಾಠ ಓದ್ಬೇಕಾದ್ರೆ ಯಾರಿಗೆ ಪ್ರಶ್ನೆ ಮಾಡ್ಕೊಂಡು ಓದ್ತಕ್ಕಂತಹ ಒಂದು ಆಟಿಟ್ಯೂಡ್ ಇದೆಯೋ, ನೀವು ಲೈಫ್ನಲ್ಲಿ ಚೆನ್ನಾಗಿ ಜ್ಞಾನವನ್ನು ಗ್ರಹಿಸ್ಕೊಂತೀರ ಅಲ್ಲ ಸರ್. ಪ್ರಶ್ನೆ ಮಾಡಕ್ ಬರ್ಬೇಕು ಸರ್. ಪ್ರಶ್ನಿಸ್ಕೊಂಡು ಓದ್ತಕ್ಕಂಥ ಬಂದ್ರೆ ಆಟೋಮೆಟಿಕ್ ಆಗಿ ಜ್ಞಾನವನ್ನು ಜಾಸ್ತಿ ಆಗುತ್ತೆ. ನಿಮ್ಮ ಅದರ ಇನ್ನಲ್ಲಿ ಏನೋ ಸ್ಕ್ಯಾನಿಂಗ್ ಅಂತ ಕರೀತಾರೆ ಟೆಕ್ಸ್ಟ್ನ, ಆ ಟೆಕ್ಸ್ಟ್ ಸ್ಕ್ಯಾನಿಂಗ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಗೆ ಎಕ್ಸಾಮ್ನಲ್ಲಿ 1 ಮಾರ್ಕ್ ಕ್ವಶನ್ಸ್ನ ನೋಡ್ರಿ ಅಟೆಂಡ್ ಮಾಡ್ಬೋದು ಇಂಗ್ಲೀಷಲ್ಲಿ. ಹಾಗೆ ಬರೀ ಇದು ಅಲ್ಲಿಗೆ ನಿಲ್ಲೋದಿಲ್ಲ, ನೀವು ಎಲ್ಲ ಜೀವನ ಪರ್ಯಂತ ಯು ಕಮ್ ಅಕ್ರಾಸ್ ಸೋ ಮೆನಿ ಕಾಂಟೆಕ್ಸ್ಟ್ ಇನ್ ಯುವರ್ ಲೈಫ್. ಕ್ವಶನ್ ಮಾಡ್ತಕ್ಕಂಥ ಒಂದು ಗ್ರಾಮರ್ ಅನ್ನ ಚೆನ್ನಾಗಿ ಅವ್ರು ಅರ್ಥ ಮಾಡ್ಕೊಂತಂದ್ರೆ ಲೈಫ್ ಅಲ್ಲೂ ಕೂಡ ಹೌದು ಲ್ಯಾಂಗ್ವೇಜ್ ಈಜಿ ಇಂಗ್ಲಿಷ್ ಅಲ್ಲಿ ಮಾತಾಡಬೇಕಾಗುತ್ತೆ. ಯಾರಿಗೆ ಸ್ಟಾರ್ಟ್ ಮಾಡಿದ ತಕ್ಷಣ ನಾವು ಹಂಗೆ ಹೇಳ್ತೀವಿ ಸರ್, ಪ್ರಶ್ನೆಗಳಿಂದಾನೇ ಆರಂಭ ಆಗೋದಲ್ಲ. ಸೊ ಅದರಿಂದ ನೀವು ಪ್ರಶ್ನೆಗಳನ್ನ ಬರೀ ಒಂದು ಎಕ್ಸಾಮ್ನಿಗಂತ 1 ಮಾರ್ಕಿಗೆ ಇದೆ ಬಿಡಿ, ಅದ್ರ ಜೊತೆಗೆ ನೀವು ಮಾಡ್ಕೊಂತ ಅಂದರೆ ಪ್ರಾಕ್ಟೀಸ್ ಮಾಡ್ಕೊಂತ ಹೋಗಿ ಅಪ್ಲಿಕೇಶನ್ ಮಾಡ್ಕೊಂಡ್ರೆ ಅಡ್ವಾಂಟೇಜು. ಸೊ ಇನ್ನೊಂದ್ಸರಿ ಆ WH ಕ್ವಶನ್ಸ್ ಯಾವ್ಯಾವ ಬರುತ್ತೆ ಅಂತ ಹೇಳ್ತೀನಿ. ಅಂದರೆ ವರ್ಡ್ಗಳು ಯಾವ ತಲೆಯಲ್ಲಿ ನಿಮಗೆ ಊ, ಊಸ್, ಊಮ್, ವಾಟ್, ವಿಚ್, ವೆನ್, ವೇರ್, ವೈ, ಹೌ ಮೆನಿ, ಹೌ ಮಚ್, ಹೌ ಫಾರ್, ಹೌ ಆಫನ್, ಈ ಥರ ಏನು ವರ್ಡ್ಗಳಿದಾವೋ ಇವ್ರ ಬಗ್ಗೆ ನಾಲೆಜ್ ಇದ್ದು ಆ ಕ್ವಶನ್ಸನ್ನ ಹೇಗೆ ಅದೇನು ಕೇಳಿದಾರೆ ಅಂತ ಹೇಳ್ಬಿಟ್ಟು ಅಂಡರ್ಲೈನ್ ಮಾಡಿರೋ ಸೆಂಟೆನ್ಸ್ ಓದ್ಕೊಂಡು ಕ್ವಶನ್ ಮಾಡಿ ಲಾಸ್ಟಿಗೆ ಕ್ವಶನ್ ಮಾರ್ಕ್ ಹಾಕಿದರೆ ಮಾತ್ರ ನಿಮಗೆ ಮಾರ್ಕ್ ಬರ್ತಕ್ಕಂಥ. ಸೊ ಹಾಗೆ ಇದಕ್ಕೆ ಪ್ರೀವಿಯಸ್ ಕ್ವಶನ್ ಪೇಪರನ್ನು ನೋಡ್ತಾ ಹೋಗ್ರಿ, ಸಾಕಷ್ಟು ಎಕ್ಸಾಂಪಲ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಇದಕ್ಕೆ ತಕ್ಕಂತೆ ಸ್ಟಡಿ ಮಟೀರಿಯಲ್ ಸಹ ಡಿಪಾರ್ಟ್ಮೆಂಟ್ಗಳು ಇತ್ತೀಚೆಗೆಲ್ಲ ಇದರಲ್ಲೂ ಸಹ ನಿಮಗೆ ಸಾಕಷ್ಟು ಸ್ಟಡಿ ಮಟೀರಿಯಲ್ನ ಸಪ್ಲೈ ಮಾಡಿದ್ದಾರೆ ಸರ್. ಸೊ ಇದುವರೆಗೂ ನಾವು ಕ್ವಶನ್ ಟ್ಯಾಗ್ ಮತ್ತು ಕ್ವಶನ್ ಫ್ರೇಮಿಂಗ್ ಕ್ವಶನ್ಸ್ ಬಗ್ಗೆ ಮಾತಾಡಿದ್ವಿ. ಮುಂದುವರೆದು ಇನ್ನೊಂದು ಏರಿಯಾ ಇದೆ ಸರ್. ಅದು ಅಂದರೆ ಎಕ್ಸಾಮ್ನಲ್ಲಿ ಏನು ಕೇಳ್ತಾರೆ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ ಅಪ್ರಾಪ್ರಿಯೇಟ್ ವರ್ಬ್ ಫಾರ್ಮ್ ಅಂತ ಕೇಳ್ತಾರೆ. ಇದಕ್ಕೇನಂದ್ರೆ ನಮಗೆ ಒಂದು ಬೇಸಿಕ್ ಆಗಿ ಟೆನ್ಸ್ ಫಾರ್ಮ್ ಆಫ್ ಟೆನ್ಸಸ್ ಏನಿದೆ ಇಂಗ್ಲಿಷ್ ಗೊತ್ತಿರಬೇಕು. ಆ ಟೈಮ್ ಅಂಡ್ ಟೆನ್ಸ್ ಬಗ್ಗೆ ನಾಲೆಜ್ ಇರ್ಬೇಕು ಸರ್. ಓಕೆ, ಅಂದ್ರೆ ಈಗ ಒಂದು ಟೆನ್ಸ್ಗೆ 12 ಫಾರ್ಮ್ಸ್ ಇದೆ ಸರ್. ಒಂದು ಸೆಂಟೆನ್ಸ್ ಅಂದ್ರೆ 12 ಫಾರ್ಮ್ ಒಂದು ನಾಲೆಜ್ ಇರ್ಬೇಕಾಗುತ್ತೆ ಸರ್. ಆದ್ರೆ ಒಂದು ವರ್ಬಿಗೆ 5 ಫಾರ್ಮ್ ಇದೆ. ಈಗ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಗೋ, ಗೋಸ್ ಪ್ರೆಸೆಂಟ್ ಫಾರ್ಮ್, ವೆಂಟ್ ಪಾಸ್ಟ್ ಫಾರ್ಮ್, ಗೋಯಿಂಗ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್, ಗಾನ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್, ಸೊ ಗೋ ಅನ್ನೋದು ಇನ್ಫಿನಿಟಿವ್ ಆಗಿರುತ್ತೆ. ಇಲ್ಲಿ ಇವೆಲ್ಲ ನಾಲೆಜ್ ಇತ್ತು. ಅದ್ರ ಜೊತೆಗೆ ಒಂದು ಸೆಂಟೆನ್ಸ್ ನಾನು ಹೇಳ್ತಾ ಹೋಗ್ಬಿಡ್ತೀನಿ ಸರ್. ಈಗ ಒಂದು ಎಕ್ಸಾಂಪಲ್ ಅಂದ್ರೆ ಐ ಗೋ ಅಂತ ಹೇಳಿದ್ರೆ ಇದು ಸಿಂಪಲ್ ಪ್ರೆಸೆಂಟ್, ಐ ಆಮ್ ಗೋಯಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್, ಐ ಹ್ಯಾವ್ ಗಾನ್ ಪ್ರೆಸೆಂಟ್ ಪರ್ಫೆಕ್ಟ್, ಐ ಹ್ಯಾವ್ ಬೀನ್ ಗೋಯಿಂಗ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಐ ವೆಂಟ್ ಸಿಂಪಲ್ ಪಾಸ್ಟ್, ಐ ವಾಸ್ ಗೋಯಿಂಗ್ ಪಾಸ್ಟ್ ಕಂಟಿನ್ಯೂಸ್, ಐ ಹ್ಯಾಡ್ ಗಾನ್ ಪಾಸ್ಟ್ ಪರ್ಫೆಕ್ಟ್, ಐ ಹ್ಯಾಡ್ ಬೀನ್ ಗೋಯಿಂಗ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿರುತ್ತೆ ಸರ್. ಹಾಗೆ ಫ್ಯೂಚರ್ನಲ್ಲಿ ಇಂಗ್ಲೀಷಲ್ಲಿ ಟೈಮ್ ಅಂತ ಹೇಳ್ತೀವಿ ಹೊರತು ಟೆನ್ಸ್ ಇಲ್ಲ ಅಂತ ಹೇಳ್ತೀವಿ. ಯಾಕೆಂದರೆ ನಾವು ಐ ವಿಲ್ ಗೋ ಅಂತೇಳಿ ಇತ್ತೀಚೆಗೆ ಏನಾಯ್ತು, ಮುಂದೆ ಹಿಂದೆ ಸರ್ ಕಾಂಪ್ಲೆಕ್ಸಿಟಿ ಇತ್ತು, ವಿಲ್ ಬಳಸ್ಬೇಕು ಶೆಲ್ ಬಳಸ್ಬೇಕು ಅಂತ ಹೇಳ್ಬಿಟ್ಟು. ಇತ್ತೀಚೆಗೆಲ್ಲ ನಾವೆಲ್ಲ ಕಾಂಟ್ರಾಕ್ಷನ್ ಫಾರ್ಮ್ ಅಂತ ಕರಿತೀವಿ ಸರ್. ಈಗ ಜಸ್ಟ್ ಐ ಮೇಲೆ ಅಪಾಸ್ಟ್ರಫಿ ಆಗಿಬಿಟ್ಟು ಎಲ್ಲೆಲ್ಲ ಅಂತ ಆಗ್ಬಿಟ್ರೆ ಐ ವಿಲ್ ಗೋ, ಐ ವಿಲ್ ಬಿ ಗೋಯಿಂಗ್, ಐ ವಿಲ್ ಗೋ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಆಗಿ ಸಾರಿ ಫ್ಯೂಚರ್ ಸಿಂಪಲ್ ಫ್ಯೂಚರ್ ತಗೊಂಡ್ರೆ ಐ ವಿಲ್ ಬಿ ಗೋಯಿಂಗ್ ಫ್ಯೂಚರ್ ಕಂಟಿನ್ಯೂಸ್, ಐ ವಿಲ್ ಹ್ಯಾವ್ ಗಾನ್ ಫ್ಯೂಚರ್ ಪರ್ಫೆಕ್ಷನ್ ಪರ್ಫೆಕ್ಟ್ ಟೆನ್ಸ್, ಐ ವಿಲ್ ಬಿ ಗೋಯಿಂಗ್, ಐ ವಿಲ್ ಹ್ಯಾವ್ ಬಿನ್ ಗೋಯಿಂಗ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿರುತ್ತೆ. ಒಂದು ಟೆನ್ಸ್ ನಾವು ಒಂದು ಬೈಫರ್ಗೇಷನ್ ಮಾಡೋದಕ್ಕಾಗಿ. ಈಗ ಎಕ್ಸಾಮ್ನಲ್ಲಿ ಏನಾಗುತ್ತೆ ಅಂದರೆ ಸರ್, ಒಂದು ನಾಲೆಜ್ ನಮಗೆ ಏನು ಬರುತ್ತೆ, ಯೂಶಲಿ ನಾವು ಸಿಂಪಲ್ ಪ್ರೆಸೆಂಟ್ ಬಳಸೋ ಇದರಲ್ಲಿ ಒಂದು ರೂಲ್ ಇದೆ, ಅದ್ರ ಬಗ್ಗೆ ನಾಲೆಜ್ ಇರಬೇಕು. ಹಾಗೆ ಸಿಂಪಲ್ ಪಾಸ್ಟ್ ಬಳಸೋದ್ರಲ್ಲಿ ಮತ್ತೆ ಹ್ಯಾವ್, ಹ್ಯಾಸ್ ಬೀನ್, ಹ್ಯಾವ್ ಬೀನ್ ಎಲ್ಲಿ ಬಳಸಬೇಕಂತ ನಾಲೆಜ್ ಗೊತ್ತಿರಬೇಕು. ನೀವು ಆ ಥರ ಏನು ನಾನು ಹೇಳಿದಲ್ಲ ಒಂದು ಈಗಾಗಲೇ ಆರಂಭದಲ್ಲಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ವರ್ಬ್ ಫಾರ್ಮ್ ಅನ್ನೋದ್ರ ಬಗ್ಗೆ ನಿಮಗೆ ಫಿಲ್ ಮಾಡಿಬಿಡ್ತೀರ ವಿದ್ಯಾರ್ಥಿಗಳೇ. ಎಕ್ಸಾಮ್ನಲ್ಲಿ ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಈಗ ನಿಮಗೆ ಒಂದು ಸಿಂಪಲ್ ಪ್ರೆಸೆಂಟ್ ಎಲ್ಲಿ ಬಳಸ್ತೀವಿ, ಯೂಶಲಿ ಯೂನಿವರ್ಸಲ್ ಟ್ರೂತ್ ಎಲ್ಲ ನಾವು ಸಿಂಪಲ್ ಪ್ರೆಸೆಂಟಾಗಿ ಬಳಸ್ತೀವಿ ಸರ್. ಈಗ ದ ಸನ್ ಡ್ಯಾಶ್ ಬ್ರಾಕೆಟರ್ ರೈಸ್
ಇನ್ ದಿ ಈಸ್ಟ್ ಅಂತಿದೆ, ಅಲ್ಲಿ ನೀವು ತುಂಬಬೇಕಾಗಿರೋದು ರೈಸಿಸ್ ಅಂತಲೇ ತುಂಬಬೇಕು. ಯಾಕೆ ಅಂತ ಹೇಳಿದ್ರೆ ಯೂನಿವರ್ಸಲ್ ಟ್ರೂತ್ ಅಂತ ಹೇಳುತ್ತೆ, ದಟ್ ಈಸ್ ದ ರೂಲ್. ಹಾಗೆಯೇ ಟೈಮ್ ಆ್ಯಂಡ್ ಟೈಡ್ ಡ್ಯಾಶ್ ಬ್ರಾಕೆಟಲ್ಲಿ ವೆಯ್ಟ್ ಫಾರ್ ನನ್ ಅಂತ ಇರುತ್ತೆ, ಅಲ್ಲಿ ವೆಯ್ಟ್ಸ್ ಅಂತಲೇ ತುಂಬಬೇಕು. ಹಾಗೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಎಸ್ಟರ್ಡೇ ಕವಿತಾ ಆ್ಯಂಡ್ ಕಲಾ ಡ್ಯಾಶ್ ಬಿ ಡಾನ್ಸ್ ಪ್ಲಸ್ ಡಾನ್ಸ್ ಬ್ರಾಕೆಟ್ ಕ್ಲೋಸ್ ಇನ್ ದ ಪಾರ್ಟಿ ಅಂತಿದೆ ಸರ್. ಎಸ್ಟರ್ಡೇ ಕವಿತಾ ಅಂಡ್ ಕಲಾ ಡ್ಯಾಶ್ ಬ್ರಾಕೆಟ್ ಅಲ್ಲಿ ಬಿ ಪ್ಲಸ್ ಡಾನ್ಸ್ ಇನ್ ದ ಪಾರ್ಟಿ ಅಂತಿದೆ. ವರ್ಡ್ ಡಾನ್ಸಿಂಗ್ ಅಂತಾನೆ ಆಗ್ಬೇಕು. ಎಸ್ಟರ್ಡೇ ಅಂತಿದೆ ಸರ್ ಅದು. ಅಕಸ್ಮಾತ್ ಟುಡೇ ಅಂತ ಇದ್ರೆ ಟುಡೇ ಕವಿತಾ ಅಂಡ್ ಕಲಾ ಡ್ಯಾಶ್ ಬ್ರಾಕೆಟ್ ಅಲ್ಲಿ ಬಿ ಪ್ಲಸ್ ಡಾನ್ಸ್ ಇನ್ ದ ಪಾರ್ಟಿ ಅಂತ ಹೇಳಿದ್ರೆ ಟುಡೇ ಕವಿತಾ ಅಂಡ್ ಕಲಾ ಆರ್ ಡಾನ್ಸಿಂಗ್ ಇನ್ ದ ಪಾರ್ಟಿ ಅಂತ ಆಗ್ಬಿಡುತ್ತೆ. ಅಲ್ಲಿ ವರ್ ಅಂತ ಬಂದು ಇಲ್ಲಿ ಆರ್ ಅಂತ ಅದನ್ನ ನೋಡ್ಕೋಬೇಕು ಸರ್, ಕಾಂಟೆಕ್ಸ್ಟ್ ನೋಡ್ಕೋಬೇಕು, ಅಲ್ಲಿ ಫಿಲ್ ಮಾಡ್ಬೇಕು ಸರ್ ಕರೆಕ್ಟ್. ಇದಕ್ಕೆ 1 ಮಾರ್ಕ್ ಇರುತ್ತೆ ಸರ್. ಅಂದ್ರೆ ಇನ್ನೊಂದ್ಸರಿ ಹೇಳ್ತೀನಿ, ಅದು ಸ್ಟೇಟ್ಮೆಂಟ್ ಹೆಂಗ್ ಕೇಳ್ತಾರೆ ಅಂತ ಹೇಳಿದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ದ ಸೂಟಬಲ್ ಆರ್ ಕರೆಕ್ಟ್ ವರ್ಬ್ ಫಾರ್ಮ್ ಅಂತ ಕೇಳ್ತಾರೆ, ಅಪ್ರೋಪ್ರಿಯೇಟ್ ವರ್ಬ್ ಫಾರ್ಮ್. ಈ ತರ ಇರ್ಬೇಕಾದ್ರೆ ನೀವು ನಮಗೆ ಟೆನ್ಸ್ ಬರೋ ಬಗ್ಗೆ ಇದ್ರು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಇದೆ ಅಂತ ಸೆಂಟೆನ್ಸ್ ಐಡೆಂಟಿಫೈ ಮಾಡಕ್ ಬಂತಂದ್ರೆ ನ್ಯಾಚುರಲಿ ಇಲ್ಲಿ ಸೆಕ್ಯೂರ್ 1 ಮಾರ್ಕ್. ಸೊ ಲಾಸ್ಟ್ ಒಂದು ಏರಿಯಾ ನಾನು ಡಿಸ್ಕಸ್ ಮಾಡ್ಬೇಕು. ಇವೆಲ್ಲ ನೋಡಿ ಸರ್, ಗ್ರಾಮರ್ಗೆ ಒಂದು ದಿನಕ್ಕೆ ಆಗದೇ ಇರ್ತವೆ, ಇದಕ್ಕೆಲ್ಲ ರೂಲ್ ಇರುತ್ತೆ. ಆ ಸೆಂಟೆನ್ಸ್ ಜೂನ್ ಇಂದ ಸರ್ ಅಪ್ ಟು ಫೆಬ್ರವರಿವರೆಗೂ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡಬೇಕು, ಚೆನ್ನಾಗಿ ಅದ್ರ ಮನೆಗೆ ಮನನ ಮಾಡ್ಕೋಬೇಕು ಸರ್. ಈಗ ಸೊ ನಾನು ಕಲಿಬೇಕಾದ್ರೆ ಹಾಗೆ ಕಲಿತಿದ್ದೆ, ಟೆನ್ಸ್ ಫಾರ್ಮ್ ಬಗ್ಗೆ ಮೈಂಡ್ ಬರಬೇಕು ಅಂತಾರೆ ಸಾಕಷ್ಟು ಪ್ರಾಕ್ಟೀಸ್ ಮಾಡಿ ಸಬ್ಸ್ಟಿಟ್ಯೂಷನ್ ಟೇಬಲ್ ಅಂತ ಕರೀತಾರೆ ಸರ್ ಇಂಗ್ಲಿಷ್ ಅಲ್ಲಿ. ಸಬ್ಸ್ಟಿಟ್ಯೂಷನ್ ಟೇಬಲ್ ಅಂತ ಒಂದು ನಮಗೆ ಈ ತರ ಪ್ರಾಕ್ಟೀಸ್ ಆಗಬೇಕಂದ್ರೆ ಆ ಟೆನ್ಸ್ ಯಾವ್ದನ್ನ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ರೆ ಒಂದು ಟೇಬಲ್ ಹಾಕೊಂಡ್ಬಿಟ್ಟು ಐ ಗೋ, ಈ ಗೋ, ಹಿ ಗೋಸ್, ವಿ ಗೋ, ದೇ ಗೋ, ಈ ತರ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕು ಸರ್. ಹಾಗಿದ್ದ ಮಾತ್ರ ಏನಾಗುತ್ತೆ ಅಂದ್ರೆ ಸೆಂಟೆನ್ಸ್ ಅನ್ನ ನಾವು ಐಡೆಂಟಿಫೈ ಮಾಡೋದಕ್ಕೆ ಆಗುತ್ತೆ. ಸೊ ಅಗೈನ್ ಇವೆಲ್ಲ ಬೇಸಿಕ್ ಆಗಿ ಒಂದು ಐಡಿಯಾ ಆಯ್ತು ಅಂತ ಹೇಳಿದ್ರೆ ಈವನ್ ನೋಡ್ರಿ ಮುಂದೆ ಡೈರೆಕ್ಟ್ ಇಂಟು ಇಂಡೈರೆಕ್ಟ್ ಸ್ಪೀಚ್ ಅಂತ ಏನೋ ಅಥವಾ ರಿಪೋರ್ಟೆಡ್ ಸ್ಪೀಚ್ ಅಂತ ಏನ್ ಕರಿತೀವಿ ಅದನ್ನು ಸಹ 1 ಮಾರ್ಕಿಗೆ ಕ್ವಶನ್ ಕೇಳ್ತಾರೆ. ಇಲ್ಲಿ ಏನ್ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅನ್ನೋದು ಒಂದು ವಾಸ್ಟ್ ಏರಿಯಾ ಸರ್ ಇದು. ಇಲ್ಲಿ ಕ್ವಶನ್ಸ್ ಏನ್ ಎಕ್ಸಾಂಪಲ್ ಹೇಗೆ ಕೇಳ್ತಾರಂತ ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂಡ್ ಚೇಂಜ್ ದ ಅಂಡರ್ಲೈನ್ಡ್ ವರ್ಡ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಕೇಳ್ಬಿಡ್ತಾರೆ. ಮಕ್ಕಳು ಏನ್ ಮಾಡ್ಬೇಕು, ಆ ಇಬ್ರು ಕಾನ್ವರ್ಸೇಷನ್ ಓದ್ಬಿಟ್ಟು ಅಲ್ಲಿರ್ತಕ್ಕಂತಹ ಅಂಡರ್ಲೈನ್ಡ್ ಸೆಂಟೆನ್ಸ್ ಅನ್ನ ಏನ್ ಮಾಡಬೇಕು ರಿಪೋರ್ಟೆಡ್ ಸ್ಪೀಚ್ಗೆ ಚೇಂಜ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಬೇಸಿಕಲಿ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳೋದಾದ್ರೆ ಒಂದು ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಕಿರಣ್ ಸೆಡ್ ಐ ಆಮ್ ಪ್ರಾಕ್ಟೀಸಿಂಗ್ ಯೋಗ ಅಂತ ಇದೆ. ಇಲ್ಲಿ ನಾವು ಚೇಂಜ್ ಮಾಡಬೇಕಾದ್ರೆ ಕಿರಣ್ ಸೆಡ್ ದಟ್ ಈಗ ತೆಗಿಬೇಕು ಸರ್. ಅದು ರೂಲ್ ಹೇಳುತ್ತೆ ಅಂದ್ರೆ ಫಸ್ಟ್ ಸರ್ ನಾವು ಪಂಕ್ಚುಯೇಷನ್ ಮಾರ್ಕ್ ರಿಮೂವ್ ಮಾಡೋದು ನೆನಪಿದೆ ನಮಗೆ. ದಟ್ ಅಂತ ಸೇರಿದೆ. ಅದು ಇದು ಅಸರ್ಟಿವ್ ಸೆಂಟೆನ್ಸ್ ಆಗಿರೋ ದಟ್ ಅಂತ ಸೇರಿಸಬೇಕು. ಟೆನ್ಸ್ ಚೇಂಜ್ ಆಗುತ್ತೆ. ಏನಾಗುತ್ತೆ, ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಆಗುತ್ತೆ, ಪ್ರೆಸೆಂಟ್ ಕಂಟಿನ್ಯೂಸ್ ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ. ಈ ತರ ನಿಯಮ ಇದೆ ಸರ್. ಎಕ್ಸಾಂಪಲ್ ಇನ್ನೊಮ್ಮೆ ಹೇಳಿ ಸರ್. ಕಿರಣ್ ಸೆಡ್ ಐ ಆಮ್ ಪ್ರಾಕ್ಟೀಸಿಂಗ್ ಯೋಗ ಅಂತಿದೆ. ಕಿರಣ್ ಸೆಡ್ ಅಂತ ಕಾಮ ಇದೆ, ಐ ಅಂತ ಬಿಗಿನ್ ಆಗೋದಕ್ಕಿಂತ ಮುಂಚೆ ಇನ್ವರ್ಟೆಡ್ ಕಾಮದಲ್ಲಿ ಐ ಆಮ್ ಪ್ರಾಕ್ಟೀಸಿಂಗ್ ಯೋಗ ಅನ್ನೋದು ಇನ್ವರ್ಟೆಡ್ ಕಾಮದಲ್ಲಿದೆ. ಇದನ್ನ ಚೇಂಜ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಕಿರಣ್ ಸೆಡ್ ದಟ್ ತಾವ್ ಹೇಳಿದ್ರಿ ಸರ್, ದಟ್ ಅಂತ ಸೇರಿಸಬೇಕು ಅಂತ. ಕಿರಣ್ ಸೆಡ್ ದಟ್ ನೋಡ್ರಿ, ಅವ್ರು ಕಿರಣ್ ಮಾತಾಡ್ತಿದ್ದಾರೆ. ಈಗ ನಾನು ಫಸ್ಟ್ ಪರ್ಸನ್, ನೀವು ಸೆಕೆಂಡ್ ಪರ್ಸನ್, ನಾವ್ ಇನ್ನೊಬ್ಬರು ಕಿರಣ್ ಬಗ್ಗೆ ಮಾತಾಡ್ತಿದೀವಿ. ಸೊ ಅದು ಇನ್ಫಾರ್ಮ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಕಿರಣ್ ಅನ್ನೋದಾದ್ರೆ ಅವನು ಅಂತ ಹೇಳ್ಬೇಕಾದ್ರೆ ಹಿ ಅಂದ್ರೆ ಅಂತ ಆಗ್ಬೇಕು. ಕಿರಣ್ ಸೆಡ್ ದಟ್ ಹಿ. ನೋಡ್ರಿ ಇಲ್ಲಿ ಮತ್ತೆ ಪ್ರನೌನ್ ಚೇಂಜ್ ಆಗ್ತಾ ಹೋಗುತ್ತೆ. ಕಿರಣ್ ಸೆಡ್ ದಟ್ ಈ. ಈಗ ಟೆನ್ಸ್ ಚೇಂಜ್ ಆಗುತ್ತೆ ಸರ್. ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ರೆ ಏನಾಗುತ್ತೆ, ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಕಿರಣ್ ಸೆಡ್ ದಟ್ ಹಿ ವಾಸ್ ಪ್ರಾಕ್ಟೀಸಿಂಗ್ ಯೋಗ. ಓಕೆ, ಫುಲ್ ಸ್ಟಾಪ್. ಅರ್ಥ ಕೆಡಬಾರ್ದು, ಅರ್ಥ ಕೆಡಂಗಿಲ್ಲ ಸರ್. ಮತ್ತೆ ಇಲ್ಲಿ ನೋಡ್ರಿ ಇದನ್ನ ನಿಯಮ ಇದೆ ಸರ್. ಇಲ್ಲಿ ಸಿಂಪಲ್ ಟೆನ್ಸ್ ಚೇಂಜ್ ಆಗುತ್ತೆ ಡೈರೆಕ್ಟ್ ಇಂಡೈರೆಕ್ಟ್ ಚೇಂಜ್ ಮಾಡ್ಬೇಕಾದ್ರೆ. ಸೊ ಅದರಿಂದ ಒಂದು ಬೇಸಿಕ್ ಆಗಿ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಚೇಂಜ್ ಮಾಡಬೇಕಾದ್ರೆ ವಿದ್ಯಾರ್ಥಿಗಳೇ ನೀವು ಪಂಕ್ಚುಯೇಷನ್ ರಿಮೂವ್ ಮಾಡ್ತೀರಾ. ಹಾಗೇನೆ ಟೈಮ್ ಏನು ಟೆನ್ಸ್ ಏನಿದೆಯಲ್ಲ ಟೆನ್ಸ್ ಚೇಂಜ್ ಮಾಡೋದಕ್ಕೆ ಅವಕಾಶ ಇದೆ ಅಲ್ಲಿ. ಆ ಪ್ರೊನೌನ್ಸ್ ಅನ್ನ ನಾವು ಚೇಂಜ್ ಮಾಡ್ತಾ ಹೋಗ್ತೀವಿ. ಇಂಪೇರೇಟಿವ್ ಸೆಂಟೆನ್ಸ್ ಬಂದಾಗ ದಟ್ ಅಂತ ಸೇರಿಸ್ತೀವಿ. ಹಾಗೆ ನೀವು ಏನಾರ WH ಕ್ವಶನ್ಸ್ ಬಂದಾಗ ಈ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ನಾನು ಬಸವರಾಜ್ ಸೆಡ್ ವೇರ್ ಆರ್ ಯು ಗೋಯಿಂಗ್, ಬಸವರಾಜ್ ಸೆಡ್ ಟು ಮೀ ವೇರ್ ಆರ್ ಯು ಗೋಯಿಂಗ್. ಈ ತರ ಪ್ರಶ್ನೆಗಳಿಗೆ ಬಸವರಾಜ್ ಆಸ್ಕ್ ಮೀ
ವೇರ್ ಅಂತ ಹಾಗೆ ಇಟ್ಕೋಬೇಕು. WH ಕ್ವಶನ್ ಗೊತ್ತಾಯ್ತು. ವೇರ್ ಐ ನನಗೆ ಕೇಳ್ತಾ ಇರೋದ್ರಿಂದ ವೇರ್ ಐ ವಾಸ್ ಗೋಯಿಂಗ್ ಅಂತ ಆಗ್ಬೇಕಾಗುತ್ತೆ, ಆ ತರ ಆಗ್ಬೇಕಾಗುತ್ತೆ. ಸೊ ಹಾಗೆ WH ಕ್ವಶನ್ ಬಂದಾಗ WH ಕ್ವಶನ್ ಕೊರಡನ್ನು ಉಳಿಸ್ಕೊಂಡು ಲಾಸ್ಟಿಗೆ ಮತ್ತೆ ಕ್ವಶನ್ ಹಾಕಂಗಿಲ್ಲ, ಫುಲ್ ಸ್ಟಾಪ್ ಇಡಬೇಕಾಗುತ್ತೆ ಸರ್. ಇನ್ನೊಂದ್ಸರಿ ಹೇಳ್ತೀನಿ ಸರ್. ಬಸವರಾಜ್ ಸೈಡ್ ವೇರ್ ಆರ್ ಯು ಗೋಯಿಂಗ್, ಬಸವರಾಜ್ ಆಸ್ ಮೀ ವೇರ್ ಐ ವಾಸ್ ಗೋಯಿಂಗ್ ಅಂತ ಆಗ್ಬೇಕಾದ್ರೆ ಲಾಸ್ಟ್ ಕ್ವಶನ್ ಮಾರ್ಕ್ ರಿಮೂವ್ ಮಾಡಿ ಫುಲ್ ಸ್ಟಾಪ್ ಇಡಬೇಕಾಗುತ್ತೆ. ಓಕೆ. ಸೊ ಇನ್ನು ಸರ್ ಇದು ಇಲ್ಲಿ ನಾನು ಇನ್ನೊಂದು ಲಾಸ್ಟಿಗೆ ಒಂದು ನಿಯಮ ಹೇಳಬೇಕಾಗುತ್ತೆ ಸರ್. ನಿಯರ್ನೆಸ್ ಇದು ಫಾರ್ ಆಗುತ್ತೆ ಸರ್. ಇನ್ನೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈಗ ಸ್ವಾಮಿ ಸೈಡ್ ಹೌ ಆರ್ ಯು ಪ್ರಾಕ್ಟೀಸಿಂಗ್ ಅಂತಿದೆ ಸರ್. ಹೌ ಆರ್ ಯು ಪ್ರಾಕ್ಟೀಸಿಂಗ್ ಟುಡೇ ಅಂತಿದೆ. ಸ್ವಾಮಿ ಆಸ್ ಮೀ ಹೌ ಐ ವಾಸ್ ಪ್ರಾಕ್ಟೀಸಿಂಗ್ ದಟ್ ಡೇ. ಟುಡೇ ಅನ್ನೋದು ದಟ್ ಡೇ ಅಂತ ಆಗ್ಬೇಕು. ಈ ನಿಯಮಗಳಿದೆ ಸರ್. ಆ ನಿಯಮದ ಪ್ರಕಾರನೇ ಚೇಂಜ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಹಾಗೇನೆ ಇನ್ನೊಂದು ಇದಂತ ಹೇಳಿದ್ರೆ, ಈಗ WH ಕ್ವಶನ್ ಬಗ್ಗೆ ಮಾತಾಡ್ತೇವೆ ಸರ್. ಈಗ SR ನಾವು ಕ್ವಶನ್ಸ್ ಬಂತು ಅಂತಂದ್ರೆ, ಈಗ ಒಂದು ಎಕ್ಸಾಂಪಲ್ ಅಂತ ಹೇಳೋದಾದ್ರೆ, ವೀಣಾ ಸೈಡ್ ಡು ಯು ಟೇಕ್ ಕ್ಲಾಸಸ್ ಟುಡೇ. ವೀಣಾ ಸೆಡ್ ಟು ಮೀ. ಇನ್ನೊಂದು ಮುಂದುವರೆದ ಭಾಗಿ, ವೀಣಾ ಸೆಡ್ ಟು ಮೀ ಡು ಯು ಟೇಕ್ ಕ್ಲಾಸ್ ಟುಡೇ. ವೀಣಾ ಆಸ್ ಮೀ. ನೋಡ್ರಿ, ಇಲ್ಲಿ ಡೂ ಅನ್ನೋದು ಹೆಲ್ಪಿಂಗ್ ವರ್ಕ್. ಡೂ ಯು ಟೇಕ್ ಕ್ಲಾಸ್ ಅಂತ ಇದೆಯಲ್ಲ, ಅದು ಏನಾಗುತ್ತೆ SR ನ ಕ್ವಶನ್ ಆಗಿರೋದ್ರಿಂದ ವೀಣಾ ಆಸ್ ಮೀ ಇಫ್ ಐ ಡೂ ಅನ್ನೋದ್ರಿಂದ ಮತ್ತೆ ನೋಡ್ರಿ ಪಾಸ್ಟ್ ಆಗ್ಬೇಕಾಗುತ್ತೆ. ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಆಗತ್ತಲ್ಲ. ವೀಣಾ ಆಸ್ ಮೀ ಇಫ್ ಐ ಟುಕ್ ಕ್ಲಾಸ್ ದಟ್ ಡೇ ಅಂತ ಆಗ್ಬೇಕಾಗುತ್ತೆ ಸರ್. ಮತ್ತೆ ಲಾಸ್ಟಿಗೆ ಫುಲ್ ಸ್ಟಾಪ್ ಇಡಬೇಕಾಗುತ್ತೆ. ಸೊ SR ನಾವು ಕ್ವಶನ್ ಬಂದಾಗ ಇಫ್ ಅಥವಾ ವೆದರ್ನ ಬಳಸಬೇಕು ಅಂತಕ್ಕಂತಹ ನಾಲೆಜ್ ಇರಬೇಕು, ಮಕ್ಕಳಿಗೆ ಇರ್ಬೇಕು ಸರ್. ಹಾಗೆ ಲಾಸ್ಟ್ ಈವನ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅನ್ನು ಸಹ ಇಂಡೈರೆಕ್ಟ್ ಆಗಿ ಕೇಳೋದಕ್ಕೆ ಸಾಧ್ಯತೆಗಳು ಇರ್ತದೆ ಸರ್. ಪ್ರಾಕ್ಟೀಸ್ ಆಗಿರ್ಬೇಕು. ಈಗ ಒಂದು ಎಕ್ಸಾಂಪಲ್ ಅಂದ್ರೆ, ಮನೋಹರ್ ಸೈಟ್ ಹೌ ಬ್ಯೂಟಿಫುಲ್ ದ ರೋಸೀಸ್ ಅಂತ ಇದೆ ಸರ್. ಇಲ್ಲೇನೋ ನೋಡ್ರಿ, ಮನೋಹರ್ ಎಕ್ಸ್ಕ್ಲೈಮ್ಡ್ ವಿತ್ ವಂಡರ್. ಓಕೆ. ಹೌ ದಟ್ ನೋಡ್ರಿ, ಮನೋಹರ್ ಎಕ್ಸ್ಕ್ಲೈಮ್ಡ್ ವಿತ್ ವಂಡರ್ ದಟ್ ದ ರೋಸ್ ಈಸ್ ವೆರಿ ಬ್ಯೂಟಿಫುಲ್. ಆ ಥರ ಚೇಂಜ್ ಆಗ್ಬೇಕಾಗುತ್ತೆ ಸರ್. ಅಂದ್ರೆ ಇವೆಲ್ಲ ಒಂದು ಏನಂದ್ರೆ ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥ ವಿಚಾರಗಳು ಸರ್ ಇವೆಲ್ಲ. ಯಾಕಂದ್ರೆ ಗ್ರಾಮರ್ ಅನ್ನೋದೇ ಒಂದು ನಿಯಮಗಳ ಮೇಲೆ ಇರೋದು, ಅದು ಮೀನಿಂಗ್ ಮೇಲೆ ನಿಂತ್ಕೊಂಡಿರುತ್ತೆ. ಮೀನಿಂಗ್ನು ಚೇಂಜ್ ಮಾಡಂಗಿಲ್ಲ, ಹಾಗೆ ರೂಲನ್ನು ಚೇಂಜ್ ಮಾಡದಂಗೆ ಇರಬೇಕಾಗುತ್ತೆ ಸರ್. ಇದು ಕಾಂಪ್ಲೆಕ್ಸ್ ಇದು, ಆದ್ರೆ ಸುಲಭವಾಗಿ ತಿಳ್ಕೊಂಡ್ರೆ ಮತ್ತೆ ಇದು ಒಂದು ಇಲ್ಲಿಗೆ ಕಲ್ತು ಬಿಡೋದಲ್ಲ ಸರ್. ಯಾಕಂದ್ರೆ ಜೀವನ ಪ್ರಯತ್ನ ಬೇಕಾಗಿರ್ತಕ್ಕಂಥದ್ದು, ಈ ತರ ಒಂದು ಸರ್. ಯೂಶಲಿ 16ನೇ ಕ್ವಶನ್ ಆಗಿರುತ್ತೆ ಸರ್. ಕ್ವಶನ್ ಪೇಪರ್ ಅಲ್ಲಿ ವಿದ್ಯಾರ್ಥಿಗಳೇ 16ನೇ ಕ್ವಶನ್ ಆಗಿರುತ್ತೆ. ಇಲ್ಲಿ ನೀವೇನ್ ಮಾಡಿ ಅಂತ ಹೇಳಿದ್ರೆ, ಈ ತರ ನಾನು ಒಂದು ಸುಮಾರು ಒಂದೇ ದಿನ ಹೇಳ್ದ, ಈಗ ಎಲ್ಲವನ್ನೂ ಹೇಳೋದಕ್ಕೆ ಬೇಸಿಕ್ ಹಿಂಟ್ಸ್ ಅನ್ನ ಕೊಡ್ತಾ ಹೋಗ್ಬೋದು. ಇನ್ನೊಂದ್ಸರಿ ಸಮ್ಮಪ್ ಮಾಡ್ಬಿಡ್ತೀನಿ ನಿಮಗೆ. ಯಾವುದೇ ಡೈರೆಕ್ಟ್ ಇಂಡೆಕ್ಸ್ ಚೇಂಜ್ ಮಾಡಬೇಕಾದ್ರೆ ಒಂದು ನಿಯಮ ಏನ್ ಹೇಳುತ್ತೆ, ಹೌ ಟು ರಿಮೂವ್ ದ ಪಂಕ್ಚುಯೇಷನ್ಸ್. ಹಾಗೇನೆ ಪ್ರನೌನ್ಸ್ ಅನ್ನ ಚೇಂಜ್ ಆಗ್ತಾ ಹೋಗುತ್ತೆ ಡಿಪೆಂಡಿಂಗ್ ಆನ್ ದ ಕಾಂಟೆಕ್ಸ್ಟ್. ಹಾಗೆ ಟೆನ್ಸ್ ಚೇಂಜ್ ಆಗುತ್ತೆ. ಹಾಗೆ ನಿಯರ್ನೆಸ್ ಫಾರ್ ಆಗ್ತಾ ಹೋಗುತ್ತೆ. ಈವನ್ WH ಕ್ವಶನ್ಸ್ ಅಲ್ಲಿ ನೀವು WH ಕ್ವಶನ್ ಉಳಿಸ್ಕೊಂತೀರಾ, ಅದರ ಪಂಕ್ಚುಯೇಷನ್ ಚೇಂಜ್ ಮಾಡ್ಬೇಕು ಅಂತ ಹೇಳಿದೀನಿ. ಹಾಗೆ SR ನ ಕ್ವಶನ್ಸ್ ಬಂದಾಗ ಇಫ್ ಅಂತ ಸೇರಿಸಬೇಕಾಗುತ್ತೆ. ಈವನ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಲ್ಲಿ ಬೇಸ್ಡ್ ಆನ್ ದ ಕಾಂಟೆಕ್ಸ್ಟ್, ಅದು ಸರ್ಪ್ರೈಸ್ ಆಗಿದ್ರೆ ಸರ್ಪ್ರೈಸ್, ವಂಡರ್ ಆಗಿದ್ರೆ ವಂಡರ್, ಅಥವಾ ಕ್ರೈಡ್ ನೋವಿಂದ ಕ್ರೈತಾ ಇದ್ರೆ ಕ್ರೈಯಿಂಗ್ ಆಯ್ತು, ಅಥವಾ ಸಾರೋ ಆಗಿರ್ಬೋದು. ಈ ಥರದಲ್ಲೇನೆ ಬೇಸ್ಡ್ ಆನ್ ದ ಕಾಂಟೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ, ಸೆಂಟೆನ್ಸ್ ಅನ್ನ ಚೇಂಜ್ ಮಾಡ್ತಾ ಹೋಗ್ಬೇಕಾಗುತ್ತೆ ಅಂತ ಹೇಳ್ತಾ, ಇವತ್ತು ನಿಮಗೆ 5 ಏರಿಯಾಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಹೋಗಿದ್ದೆ. ಒಂದು ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ನೆಕ್ಸ್ಟು ಕ್ವಶನ್ ಟ್ಯಾಗ್ ಅಂಡ್ WH ಕ್ವಶನ್ಸ್, ಹಾಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ವರ್ಬ್ ಫಾರ್ಮ್ ಅಂತ ಹೇಳ್ಬಿಟ್ಟು, ಹಾಗೆ ಕೊನೆಯದಾಗಿ ರಿಪೋರ್ಟೆಡ್ ಸ್ಪೀಚ್ ಅಥವಾ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಇಷ್ಟು ಏರಿಯಾಗಳನ್ನು ಈ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಚರ್ಚೆ ಮಾಡಿದ ವಿದ್ಯಾರ್ಥಿಗಳೇ. ಇದುವರೆಗೂ ನಾವು ಒಂದು 7 ಸಂಚಿಕೆಯಲ್ಲಿ ನಿಮಗೆ SSLC ಪ್ರಶ್ನೆ ಪತ್ರಿಕೆಯಲ್ಲಿ ವಿಶೇಷವಾಗಿ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಏನೆಲ್ಲ 38 ಕ್ವಶನ್ಸ್ಗಳಲ್ಲಿ ಏನೆಲ್ಲ ಕವರ್ ಮಾಡ್ತಾರೆ, ಏನೆಲ್ಲ ವಿಷಯಗಳನ್ನು ಕಲಿಬೇಕಾಗಿತ್ತು ಅಷ್ಟು ಚರ್ಚೆ ಮಾಡಿದ್ದೀವಿ. ವಿದ್ಯಾರ್ಥಿಗಳೇ ಇದನ್ನು ಸದುಪಯೋಗ ತಾವು ಪಡಿಸ್ಕೊಳ್ತೀರ ಅಂತ ಹೇಳ್ತಾ, ಈಗಾಗಲೇ ನಿಮಗೆ ಸಾಕಷ್ಟು ಪ್ರಿಪ್ರೇಟರಿ ಎಕ್ಸಾಮ್ಸ್ ಬರಿತಾ ಇದ್ದೀರಾ. ಈಗ ಮೇನ್ ಎಕ್ಸಾಮಿನೇಷನ್ಸ್ ರೆಡಿ ಆಗ್ತಾ ಇದ್ದೀರಾ. 26ನೇ ತಾರೀಕು ಮಾರ್ಚ್ ನಿಮಗೆ ಇಂಗ್ಲೀಷ್ ಎಕ್ಸಾಮಿನೇಷನ್ಸ್ ಇದೆ. ಚೆನ್ನಾಗಿ ರೆಡಿ ಆಗಿರಿ. ಯಾವಲ್ಲ ನೋಡ್ರಿ, ಒಂದು ಪ್ರಯತ್ನಕ್ಕೆ ಯಾವತ್ತೂ
ವಿಫಲತೆ ಇಲ್ಲ. ಒನ್ ಹೂ ಟ್ರೈಸ್ ಈ ಗೆಟ್ಸ್ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದೆ. ತಾವೆಲ್ಲರೂ ಸಹ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಏನು SSLC ಅಂತಕ್ಕಂತಹ ಜೀವನದ ಒಂದು ತಿರುವು, ಇದು ಟರ್ನಿಂಗ್ ಪಾಯಿಂಟ್ ಇನ್ ಯುವರ್ ಲೈಫ್, ಅದನ್ನ ಸಕ್ಸಸ್ ಮಾಡ್ಕೊಂತೀರಂತ ಭಾವಿಸ್ತಾ ತಮಗೆಲ್ಲರನ್ನೂ ಸಹ ಆಲ್ ದ ಬೆಸ್ಟ್ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ಸರ್. ವಿದ್ಯಾರ್ಥಿಗಳೇ, ಇದುವರೆಗೂ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಏಕನಾಥರವರು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರೋಸಸ್ಸು, ಪೈಟ್ರೀಸು ಮತ್ತು ಅದರಲ್ಲಿ ಬರ್ತಕ್ಕಂಥ ಅನೇಕ ರೀತಿಯ ಪ್ರಶ್ನೆಗಳು, ಜೊತೆಗೆ ಕಾಂಪ್ರಿಹೆನ್ಷನ್ನು, ಲೆಟರ್ ರೈಟಿಂಗು, ಕಾಂಪೋಸಿಷನ್ನು, ಗ್ರಾಮರು ಎಲ್ಲವನ್ನೂ ಕೂಡ ತುಂಬ ಸವಿವರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ನೀವು ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ನೀವು ನೋಟ್ ಮಾಡಿಕೊಂಡು ದಿನನಿತ್ಯವೂ ಕೂಡ ಅಭ್ಯಾಸ ಮಾಡಿ, ವರ್ಕ್ ಮಾಡಿ, ಈಗ ನಡೀತಾ ಇರತಕ್ಕಂಥ ಪೂರ್ವಸಿದ್ಧತೆ ಪರೀಕ್ಷೆಯಲ್ಲಾಗಲಿ ಅಥವಾ ಮುಂದೆ ಬರ್ತಕ್ಕಂಥ ಮುಖ್ಯ ಪರೀಕ್ಷೆಯಲ್ಲಾಗಲಿ ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಬರೀತು ಅಂದರೆ ನಿಜವಾಗ್ಲೂ ಸಂಪೂರ್ಣವಾಗಿರ್ತಕ್ಕಂಥ ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಅವರು ಯಾವ ರೀತಿ ತಿಳಿಸ್ಕೊಟ್ಟಿದ್ದಾರೆ, ಇಂಗ್ಲೀಷನ್ನು ಯಾವ ರೀತಿ ಅಭ್ಯಾಸ ಮಾಡಬೇಕು, ಆ ರೀತಿ ಅಭ್ಯಾಸ ಮಾಡಿದರೆ ಫುಲ್ ಅಂಕಗಳನ್ನು ನೀವು ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಇದುವರೆಗೂ ನಮ್ಮ BC ಸುದ್ದಿ ಚಾನಲಿಂದ ನಾವು ಇಂಗ್ಲೀಷ್ ವಿಜ್ಞಾನ ಅಂದರೆ ಇಂಗ್ಲೀಷ್, ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್, ಗಣಿತ, ವಿಜ್ಞಾನ ಮತ್ತು ಇಂಗ್ಲೀಷ್ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಅವರಿಂದ ಯಾವ ರೀತಿ ನೀವು ಪರೀಕ್ಷೆಯನ್ನು ಎದುರಿಸಬೇಕು, ಪರೀಕ್ಷೆಯಲ್ಲಿ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಯಾವ ರೀತಿ ಎದುರಿಸಬೇಕು, ಆ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನು ಬರೀಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಈ ಸದುಪಯೋಗವನ್ನು ನೀವೆಲ್ಲರೂ ಕೂಡ ಪಡ್ಕೊಳ್ಳಿ. ಇದುವರೆಗೂ ನಾವು ಏನು ವಿಷಯಗಳನ್ನು ನಿಮ್ಮ ಎದುರಿಗೆ ಕೊಟ್ಟಿದ್ದೀವಿ, ಅವುಗಳನ್ನ ಆಗಾಗ್ಗೆ ಯೂಟ್ಯೂಬ್ ಮೂಲಕ ನೋಡ್ತಾ ಅದನ್ನು ಹೆಚ್ಚು ಬಳಸ್ಕೊಂಡು ನೀವು ಚೆನ್ನಾಗಿ ಅಂಕಗಳನ್ನು ಪಡೀರಿ. ನಿಮಗೆಲ್ಲ ಪರೀಕ್ಷೆಯಲ್ಲಿ ಒಳ್ಳೆಯದಾಗಲಿ, ಮುಂದೆ ಬರ್ತಕ್ಕಂಥ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಗಳಿಗೂ ಸುಲಭವಾಗಿರಲಿ ಅಂತ ಹಾರೈಸ್ತಾ, ಇದುವರೆಗೂ ನಮ್ಮ ಸ್ಟುಡಿಯೋದಕ್ಕೆ ಬಂದು ಇಂಗ್ಲೀಷ್ ವಿಷಯದ ಬಗ್ಗೆ ವಿಚಾರಗಳನ್ನು ತಿಳಿಸ್ಕೊಟ್ಟಿರ್ತಕ್ಕಂಥ ಏಕನಾಥ್ರವ್ರಿಗೂ ಕೂಡ ನಮ್ಮ ಸ್ಟುಡಿಯೋ ಪರವಾಗಿ ನಮಸ್ಕಾರ, ಧನ್ಯವಾದಗಳು ಸರ್. ಹಾಗೆ BC ಸುದ್ದಿ ಅವರಿಗೂ ಸಹ ನನ್ನ ಒಂದು ಮನದಾಳದ ಥ್ಯಾಂಕ್ ಯು. ಓಕೆ.